ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಇವತ್ತು ನಾವು RRB ಗ್ರೂಪ್ ಡಿ ಆಗಸ್ಟ್ 3 ಆಗಸ್ಟ್ 6 ವರೆಗೂ ಎಲ್ಲ ಶಿಫ್ಟ್ಸ್ನ ಕಂಪ್ಲೀಟ್ ಮ್ಯಾಥ್ಸ್ ಅನಾಲಿಸಿಸ್ ವಿತ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ದಯವಿಟ್ಟು ಯಾರ್ದೆಲ್ಲ ಮುಂದೆ ಇದೆಯೋ ಎಕ್ಸಾಮು, ಸೊ ಈ ಒಂದು ಸೆಷನ್ ಮಿಸ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಬಿಕಾಸ್ ನೋಡಿ, ಸೊ 20 ರಿಂದ 21 ಮಾರ್ಕ್ಸ್ ಬೇಕು ಅಂದ್ರೆ ನಿಮ್ಗೆ ಮ್ಯಾಥ್ಸ್ ಅಲ್ಲಿ ದಯವಿಟ್ಟು ನಮ್ಮ ಒಂದು ಪ್ಲೇ ಲಿಸ್ಟ್ ಏನಿದೆ ಅದನ್ನ ನೋಡ್ಕೊಂಡು ಹೋದ್ರೆ ಸಾಕು. ಬಟ್ ಇನ್ 4 ಕ್ವಶನ್ಸ್ ಏನಿದೆ ಅದು ಅವರು ಮಾಡರೇಟ್ ಲೆವೆಲ್ ಅಲ್ಲಿ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ದಯವಿಟ್ಟು ಯಾರನ್ನು ಸಮೇತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದ್ರೆ ಸೊ LCM HCF ಅಲ್ಲಿ ಯಾವ ತರ ಕೇಳ್ತಿದ್ದಾರೆ, ಸೊ ಈ ತರ ಎಕ್ಸ್ ನ ವ್ಯಾಲ್ಯೂ ಆರ್ ಎಂ ನ ವ್ಯಾಲ್ಯೂ ಆರ್ ಕೆ ನ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಅದೇ ತರ ನೋಡಿ ಆಲ್ಜಿಬ್ರಾದಲ್ಲೂ ಸಮೇತ ಅಷ್ಟೇ, ರೈಟ್? ಸೊ ಆಗ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ರು, ಈಗ ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾ ಇದ್ದಾರೆ. ಅಂಡ್ ಟ್ರಿಗ್ನೋಮೆಟ್ರಿಯಲ್ ಸಮೇತ ಸಿಂಪ್ಲಿಫೈ ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ನಾವು ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ನಾಳೆ ನಾಡಿದ್ದು ರಜೆ ಇರೋದ್ರಿಂದ ಸೊ ನಾವು ನಾಳೆ ನಾಡಿದ್ದು ಸಮೇತ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಲಿ, ಮೆನ್ಸುರೇಷನ್ ಫಾರ್ಮುಲಾಸ್ ಆಗಿರ್ಲಿ, ಪ್ರತಿಯೊಂದನ್ನು ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಿದ್ರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಯಾವ ತರ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ? ಸೊ ಮೊದಲನೇ ಪ್ರಶ್ನೆ ನೋಡಿ. ಸೊ ಫಸ್ಟ್ ಕ್ವಶನ್ ಈ ತರ ಇದೆ. ದ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂದ್ರೆ GCD ಅಂದ್ರೂ ಒಂದೇ, HCF ಅಂದ್ರೂ ಒಂದೇ. ಓಕೆನಾ? ಸೊ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಆಫ್ ದ ಟೂ ಆಲ್ಜಾಬ್ರೈಕ್ ಎಕ್ಸ್ಪ್ರೆಷನ್ಸ್ P is equal to x square plus 15x plus 56 and Q is equal to x square plus mx plus 40 is x plus 8. Find the value of m ಅಂತ ಕೇಳಿದ್ರು. ಓಕೆನಾ? ಸೊ P is equal to x square plus 15x plus 56 ಮತ್ತು Q is equal to x square plus mx plus 40 ಎಂಬ ಎರಡು ಬೀಜಗಣಿತ ವ್ಯಾಜ್ಯಾಂಕಗಳ ಮಾತ್ರ ಸಾಮಾನ್ಯ ಭಾಜಕ ಅಂದ್ರೆ GCD x plus 8 ಆಗಿದೆ. ಅಂದ್ರೆ ಈ ಎರಡರದನ್ನ HCF ಏನಾಗಿದೆ, x plus 8 ಆಗಿದೆ. ಹಾಗಾದ್ರೆ m ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೋಡಿ ಸಿಂಪಲ್ ಇದೆ, ಅವ್ರು ಏನ್ ಕೇಳಿದ್ದಾರೆ m. ಸೊ m ಎಲ್ಲಿದೆ, Q ಅಲ್ಲಿದೆ ಅಲ್ವಾ? ಸೊ ಏನಿದೆ, x ಸ್ಕ್ವೇರ್ ಪ್ಲಸ್ mx ಪ್ಲಸ್ 40 ಅಲ್ವೇನಪ್ಪ? ಸೊ ನಮ್ಗೆ ಏನ್ ಬೇಕು, m ನ ವ್ಯಾಲ್ಯೂ ಬೇಕು, ರೈಟ್? ಸೊ x ಪ್ಲಸ್ 8 is equal to 0, ರೈಟ್? ಹಾಗಾದ್ರೆ ಇಲ್ಲಿ mx ಬೇಕಂದ್ರೆ ಒಂದು ನಮ್ಗೆ x ವ್ಯಾಲ್ಯೂ ಗೊತ್ತಿದ್ರೆ m ನ ವ್ಯಾಲ್ಯೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ x ಪ್ಲಸ್ 8 is equal to 0 ಅಂತ ಕೊಟ್ಟಿದ್ದಾರೆ. ಸೊ x is equal to ಪ್ಲಸ್ 8 ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, -8 ಆಗುತ್ತೆ ಅಲ್ವೇನಪ್ಪ? ಸೊ ಹಾಗಾದ್ರೆ ನಮ್ಗೆ ಏನ್ ಬಂತು, x is equal to -8 ಬಂತು ಅಲ್ವಾ? ಸೊ ಇಲ್ಲಿ ನಾವ್ ಏನ್ ಮಾಡೋಣ, x ನ ವ್ಯಾಲ್ಯೂ ಪುಟ್ ಮಾಡ್ಬಿಡೋಣ, ರೈಟ್? ಸೊ -8 ಸ್ಕ್ವೇರ್ ಅಲ್ವಾ, x ಸ್ಕ್ವೇರ್ ಅಂದ್ರೆ -8 ಸ್ಕ್ವೇರ್ ಪ್ಲಸ್ m ಇಂಟು -8 ಪ್ಲಸ್ 40 is equal to 0. ಕ್ಲಿಯರ್? ಸೊ -8 ಸ್ಕ್ವೇರ್ ಎಷ್ಟು, 64 ಪ್ಲಸ್ -8 ಇಂಟು m -8m ಪ್ಲಸ್ 40 is equal to 0, ರೈಟ್? ಸೊ ನೋಡಿ 64 ಪ್ಲಸ್ 40 ಎಷ್ಟಾಯ್ತಪ್ಪ, 104 is equal to 8m ಅಲ್ವಾ? ಸೊ -8m ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 8m ಆಗುತ್ತೆ, ರೈಟ್? ಸೊ 8 1 ಜಾ 8 13 ಜಾ. ಸೊ m ವ್ಯಾಲ್ಯೂ ಎಷ್ಟು ಏನಾಯ್ತು, 13 ಆಯ್ತು. ಇಷ್ಟೇ ಬೇಸಿಕ್ ಕ್ವಶನ್. ಸೊ ನೋಡಿ ನಾವು ಈ ಕ್ವಶನ್ ಮಾಡ್ತಿದ್ವಿ, ತುಂಬಾ ಸಲ ನಾನು ಈ ಕ್ವಶನ್ ಮಾಡ್ಸಿದ್ದೀನಿ. ಓಕೆನಾ? ಸೊ ಇಲ್ಲಿ ನೋಡಿ ಈ ತರ ಕೊಟ್ಟಿದ್ದಾರೆ, ಬಟ್ ಈ ಪ್ಲೇಸ್ ಅಲ್ಲಿ ಅವ್ರು ಏನ್ ಕೊಟ್ಟಿದ್ರು, ಆಗ ಕೆ ಕೊಟ್ಟಿದ್ರು, ಇಲ್ಲಿ ಸಮಥಿಂಗ್ ಕೊಟ್ಟಿದ್ರು. ಓಕೆನಾ? ಸೊ ಇಲ್ಲಿ ಏನ್ ಕೊಟ್ಟಿದ್ರು, x ಪ್ಲಸ್ 10 ಕೊಟ್ಟಿದ್ರು. ನಾನು ಈ ಪ್ರಶ್ನೆ ಸಮೇತ ನಿಮ್ಗೆ ಆಲ್ರೆಡಿ ಮಾಡಿಸಿದ್ದೀನಿ, ರೈಟ್? ನಮ್ಗೆ ಏನ್ ಬೇಕು, m ನ ವ್ಯಾಲ್ಯೂ ಮಾತ್ರ ಬೇಕು, ರೈಟ್? ಸೊ x ಪ್ಲಸ್ 8 ಅವರೇ ಕೊಟ್ಟಿದ್ದಾರೆ. ಸೊ x is equal to -8 ಆಯ್ತು. ಸೊ ಈ ಈಕ್ವೇಶನ್ ಮಾತ್ರ ತಗೊಳ್ಳಿ, Q ಈಕ್ವೇಶನ್. ಸೊ x ನ ವ್ಯಾಲ್ಯೂ ಏನಿದೆ ಅಲ್ಲಿ ಪುಟ್ ಮಾಡಿದ್ರೆ ನಮ್ಗೆ ಸೊಲ್ಯೂಷನ್ ಈಸಿಯಾಗಿ ಸಿಗ್ಬಿಡುತ್ತೆ. ಕ್ಲಿಯರ್? ಸೊ ನೋಡಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದ್ರೂ ಒಂದೇ, ಓಕೆನಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೂ ಒಂದೇ. ಕ್ಲಿಯರ್? ನೆಕ್ಸ್ಟ್ ನೋಡಿ, 2 to the power of 3x minus 1 is equal to 32. Find the value of x ಅಂತ ಕೇಳಿದ್ದಾರೆ. ಓಕೆನಾ? ಸೊ ಒಂದು ವೇಳೆ 2 to the power of 3x minus 1 is equal to 32 ಆದ್ರೆ ನಮ್ಗೆ ಏನ್ ಬೇಕಂತೆ, x ನ ವ್ಯಾಲ್ಯೂ ಬೇಕಂತೆ, ರೈಟ್? ನೋಡಿ, ಸೊ ನೋಡಿ ಇಲ್ಲಿ 2 ಇದೆ, ನಾವು ಬೇಸ್ ನ ಏನ್ ಮಾಡ್ಕೋಬೇಕು, ಈಕ್ವಲ್ ಮಾಡ್ಬೇಕು. ಬೇಸ್ ಈಕ್ವಲ್ ಮಾಡ್ಕೊಂಡ್ರೆ ಪವರ್ಸ್ ಏನಾಗುತ್ತೆ, ಈಕ್ವಲ್ ಆಗ್ಬಿಡುತ್ತೆ. ಅಂದ್ರೆ ನೋಡಿ ಈಗ a to the power of m is equal to a to the power of n ಇದೆ ಅನ್ಕೊಳ್ಳಿ. ಸೊ ಬೇಸ್ ಏನಾಯ್ತು, ಈಕ್ವಲ್ ಆಯ್ತು. ಸೊ m ಆಗ ಏನಾಗುತ್ತೆ, m is equal to n ಆಗುತ್ತೆ. ಕ್ಲಿಯರಾ? ಸೊ ಇಲ್ಲಿ ನೋಡಿ, ಹಾಗಾದ್ರೆ 2 to the power of 3x minus 1 is equal to
32ನ 2 to the power of ಅಲ್ಲಿ ನಾವು ಏನಂತ ಬರಿಬೋದು 2 to the power of 5 ಅಂತ ಬರಿಬೋದು ಇಲ್ವಾ ಕರೆಕ್ಟಾ ಇಲ್ವಾ ಬರಿಬೋದು ಸರ್ ಹಾಗಾದ್ರೆ ಬೇಸ್ ಈಕ್ವಲ್ ಆಯ್ತು ನಮ್ಗೆ ಇನ್ನೇನು ಬಂತು 3x - 1 = 5 ಓಕೆನಾ ಸೊ ನೋಡಿ ಹಾಗಾದ್ರೆ 3x = -1 ಇರೋದು ಆ ಕಡೆ ಹೋದ್ರೆ +1 ಆಗುತ್ತೆ ಸೊ 5 + 1 ಏನಾಯ್ತು 6 ಆಯ್ತು ಸೊ x = ಏನು ಬಂತು 2 ಬಂತು ಕ್ಲಿಯರ್ ಸೊ x = ಏನು ಬಂತು 2 ಬಂತಲ್ವಾ ಸೊ 3 1 ಜಾ ಸಿಂಪಲ್ ಬೇಸಿಕ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ Suhan sold an item to Mohan at a profit of 25%. Mohan sold the same item to Rahul at a profit of 20%. If Rahul paid 600, at what price did Sohan buy the item ಅಂತ ಕೇಳಿದ್ದಾರೆ ಓಕೆನಾ ಸೊ ಸೋಹನ್ ಒಂದು ವಸ್ತುವನ್ನು ಮೋಹನ್ಗೆ 25% ಲಾಭದಲ್ಲಿ ಮಾರಿದನು ಸೋಹನ್ ಮೋಹನ್ ಮತ್ತೆ ಇನ್ನೊಬ್ಬರು ರಾಹುಲ್ 3 ಫ್ರೆಂಡ್ಸ್ ಇದ್ದಾರೆ ಸೋಹನ್ ಏನ್ ಮಾಡ್ತಾನೆ ಒಂದು ವಸ್ತುವನ್ನು ಮೋಹನ್ಗೆ 25% ಲಾಭದಲ್ಲಿ ಮಾರಾಟ ಮಾಡ್ತಾನೆ ಅಲ್ವಾ ಸೊ 25% ಅಂದ್ರೆ ಏನಪ್ಪಾ 1/4 ಅಂದ್ರೆ 4 ಇರೋದು ಒಂದು ಎಕ್ಸ್ಟ್ರಕ್ಕೆ ಮಾರಾಟ ಮಾಡ್ತಾನೆ ಅಂದ್ರೆ 4 ಇರೋದು ಏನಾಯ್ತು 5 ಆಯ್ತು ಅಂದ್ರೆ ಸೋಹನ್ 4 ಆದ್ರೆ ಮೋಹನ್ ಏನಾಯ್ತು 5 ಆಯ್ತು ಅಲ್ವಾ ಸೊ ಆರ್ ಇದು 100 ಆದ್ರೆ ಇದು 125 ಅಲ್ವೇನಪ್ಪ ಇದು ಹಂಗ್ ಬೇಕಾದ್ರೂ ಮಾಡಿ ತೊಂದರೆ ಇಲ್ಲ ರೈಟ್ ಸೊ ನೆಕ್ಸ್ಟ್ ನೋಡಿ ಅದೇ ತರ ಮೋಹನ್ ಅದೇ ವಸ್ತುವನ್ನು ರಾಹುಲ್ಗೆ 20% ಲಾಭದಲ್ಲಿ ಮಾರಿದನು ಈ ಮೋಹನ್ ಏನಿದೆ ಸೊ ರಾಹುಲ್ಗೆ 20% ಲಾಭದಲ್ಲಿ ಮಾರಾಟ ಮಾಡ್ತಾನೆ ಅಂದ್ರೆ ಇದು 5 ಅಂದ್ರೆ ಸೊ 20% ಅಂದ್ರೆ ಏನು 1/5 ಅಂದ್ರೆ 5 ಇರೋದು ಒಂದಕ್ಕೆ ಒಂದು ಲಾಭಕ್ಕೆ ಮಾರಾಟ ಮಾಡ್ತಾನೆ ಅಂದ್ರೆ 5 ಇರೋದು ಏನಾಗುತ್ತೆ 6 ಆಗುತ್ತೆ ಅಲ್ವೇನಪ್ಪ 6 ನೋಡಿ ನಿಮ್ಗೆ ಈ ತರ ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ರೈಟ್ ಸೊ 100 ಆದ್ರೆ ಇದೆಷ್ಟಾಯ್ತು 125 ಆಯ್ತು ಅಲ್ವಾ ನೆಕ್ಸ್ಟ್ ಅದೇ ತರ ಇದು 100 ಆದ್ರೆ ರಾಹುಲ್ಗೆ 120ಕ್ಕೆ ಮಾರಾಟಕ್ಕೆ ಮಾಡ್ತಾನೆ ಸೊ ಹಿಂಗ್ ಬೇಕಾದ್ರೂ ಮಾಡಿ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಕ್ಲಿಯರ್ ಓಕೆನಾ ಸೊ ನೋಡಿ ಇದೇನಾಗುತ್ತೆ 5:6 ಆಗುತ್ತೆ ಇದೇನಾಗುತ್ತೆ 4:5 ಆಗುತ್ತೆ ಅಲ್ವಾ ಆಗ ನೋಡಿ 4:5:6 ಆಯಿತು ಕ್ಲಿಯರ್ ಸೊ 4:5:6 ಆಯಿತು ನಮ್ಗೆ ಬಂದ್ಬಿಡ್ತು ಡೈರೆಕ್ಟ್ ಆಗಿ ಸೊ ಒಂದು ವೇಳೆ ರಾಹುಲ್ 600 ರೂಪಾಯಿ ಪಾವತಿಸಿದ್ರೆ ಅಂದ್ರೆ ರಾಹುಲ್ ಅನ್ನೋರು 600 ರೂಪಾಯಿ ಪೇ ಮಾಡಿದ್ರೆ ಸೋಹನ್ ಆ ವಸ್ತುವನ್ನು ಎಷ್ಟು ಬೆಲೆಗೆ ಖರೀದಿಸಿದ್ದಾನೋ ಅಂತ ಕೇಳಿದ್ದಾರೆ ಹಾಗಾದ್ರೆ ಸೋಹನ್ ಅನ್ನೋರು ಆ ವಸ್ತುವನ್ನು ಎಷ್ಟಕ್ಕೆ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎಷ್ಟಕ್ಕೆ 6ನ ವ್ಯಾಲ್ಯೂ 600 ಆದ್ರೆ 4ನ ವ್ಯಾಲ್ಯೂ ಏನಾಗುತ್ತೆ 400 ರೂಪಾಯಿ ಆಗುತ್ತೆ ಅಲ್ವಾ ಸೊ ಸಿಂಪಲ್ ಬೇಸಿಕ್ ಕ್ವಶನ್ ಕ್ಲಿಯರ್ ನೆಕ್ಸ್ಟ್ ನೋಡಿ ಸೊ ಸರ್ಕಮ್ ರೇಡಿಯಸ್ ತುಂಬಾ ಪ್ರಶ್ನೆಗಳು ಕೇಳಿದ್ದಾರೆ ಡೈರೆಕ್ಟ್ ಸೊಲ್ಯೂಷನ್ ಬಟ್ ಏನಂದ್ರೆ ಜಾಸ್ತಿ ಓದಿಲ್ಲ ಅಂದ್ರೆ ನಮ್ಗೆ ಈ ಕ್ವಶನ್ ಸಮೇತ ಕಷ್ಟ ಅನ್ಸುತ್ತೆ ರೈಟ್ ಸೊ ನೋಡಿ if the sides of a triangle are 12 cm 35 cm and 37 cm then the circumradius is ಅಂತ ಕೇಳಿದ್ರು ಓಕೆನಾ ಒಂದು ತ್ರಿಭುಜದ ಬದಿಗಳು 12 ಸೆಂಟಿಮೀಟರ್ 35 ಸೆಂಟಿಮೀಟರ್ ಮತ್ತು 37 ಸೆಂಟಿಮೀಟರ್ ಆಗಿದ್ರೆ ಅದರ ಪರಿವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ ಓಕೆನಾ ಸೊ ನೋಡಿ ಈ 12 35 37 ಅನ್ನೋದೇನು ಒಂದು ಪೈಥಾಗರಸ್ ಟ್ರಿಪ್ಲೆಟ್ ಅಲ್ವಾ ಸೊ ನೀವು ಮಾಡಿ ಬೇಕಿದ್ರೆ ಬರುತ್ತೆ 12 ಸ್ಕ್ವೇರ್ ಪ್ಲಸ್ 35 ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ 37 ಸ್ಕ್ವೇರ್ ಬರುತ್ತೆ ಹಾಗಾದ್ರೆ ಇದೇನಿದು ಒಂದು ಪೈಥಾಗರಸ್ ಟ್ರಿಪ್ಲೆಟ್ ಕ್ಲಿಯರ್ ಯಾವಾಗ್ಲೂ ಸಮೇತ ಕ್ವಶನ್ ಅಲ್ಲಿ ಪೈಥಾಗರಸ್ ಟ್ರಿಪ್ಲೆಟ್ ಕೊಟ್ಟು ಸರ್ಕಮ್ ರೇಡಿಯಸ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಸಿಂಪಲ್ ಬೇಸಿಕ್ ಏನು ಸರ್ಕಮ್ ರೇಡಿಯಸ್ ಇಸ್ ಈಕ್ವಲ್ ಟು h/2 h ಅಂದ್ರೆ ಏನು ಹೈಪೋಟೆನಸ್ ಅಲ್ವಾ ಇದು ಪರ್ಪೆಂಡಿಕ್ಯುಲರ್ ಇದು ಬೇಸು ಇದು ಹೈಪೋಟೆನಸ್ ಅನ್ಕೊಳ್ಳಿ ಅಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಲ್ವಾ ಈ ತರ ಇದು ಹೈಪೋಟೆನಸ್ ಎಷ್ಟು 37 ಇದು ಬೇಸ್ 35 ಅನ್ಕೊಳ್ಳಿ ಇದು ಪರ್ಪೆಂಡಿಕ್ಯುಲರ್ 12 ಕ್ಲಿಯರ್ ಸೊ ನಮ್ಗೆ ಏನ್ ಬೇಕು ಸರ್ಕಮ್ ರೇಡಿಯಸ್ ಅಂದ್ರೆ ಏನಿಲ್ಲ ಹೈಪೋಟೆನಸ್ ನ ಅರ್ಧ ಸೊ ಹಾಗಾದ್ರೆ ಹೈಪೋಟೆನಸ್ ಎಷ್ಟು 37 ಸೊ 37 ನ ಅರ್ಧ ಎಷ್ಟಾಯ್ತು 18.5 ಆಯ್ತು ಬೇಸಿಕ್ ಕ್ವಶನ್ ಓಕೆನಾ ಒಂದ್ ವೇಳೆ ಅವ್ರು ಪೈಥಾಗರಸ್ ಟ್ರಿಪ್ಲೆಟ್ ಕೊಟ್ಟಿಲ್ಲ ಅನ್ಕೊಳ್ಳಿ ಓಕೆನಾ ನಾವು ಇನ್ನೊಂದು ರೀತಿಯಲ್ಲಿ ಮಾಡ್ಬೇಕಾಗುತ್ತೆ ಬಟ್ 99.9% ಏನ್ ಕೇಳ್ತಾರೆ ಒಂದು ಪೈಥಾಗರಸ್ ಟ್ರಿಪ್ಲೆಟ್ ನ ಕೊಟ್ಬಿಟ್ಟೆ ಮಾಡ್ತಾರೆ ಒಂದ್ ವೇಳೆ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಪೈಥಾಗರಸ್ ಟ್ರಿಪ್ಲೆಟ್ ನ ಫೈಂಡ್ ಔಟ್ ಮಾಡೋದು ನಮ್ಗೆ ಈಸಿಯಾಗಿ ಗೊತ್ತು ಯಾವ ತರ b² + b² ಏನು h² ಅಲ್ವೇನಪ್ಪ ಕ್ಲಿಯರ್ ನೆಕ್ಸ್ಟ್ ನೋಡಿ ಅರೇಂಜ್ ದ ಫಾಲೋಯಿಂಗ್ ಸ್ಕೀಮ್ಸ್ ಇನ್ ದ ಅಸೆಂಡಿಂಗ್ ಆರ್ಡರ್ ಆಫ್ ದೇರ್ ಡಿಸ್ಕೌಂಟ್ಸ್ ಅಂತ ಕೇಳಿದ್ದಾರೆ ಈ ಕೆಳಗಿನ ಯೋಜನೆಗಳನ್ನು ಅವುಗಳ ರಿಯಾಯಿತಿಯ ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಜೋಡಿಸಿ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆಗೆ ಅಲ್ವಾ
ಸೊ ನೋಡಿ ಆಪ್ಷನ್ ಎ ಬೈ 3 ಗೆಟ್ ಟು ಫ್ರೀ ಅಂತ ಕೇಳಿದ್ದಾರೆ. ಓಕೆನಾ. ಸೊ ನಮ್ಗೇನು ಬೈ 3 ಗೆಟ್ ಟು ಫ್ರೀ ಅಂತ ಕೊಟ್ರೆ ಫ್ರೀ ಡಿವೈಡ್ ಬೈ ಟೋಟಲ್ ಇಂಟು ಪರ್ಸೆಂಟೇಜ್ ಬೇಕಂದ್ರೆ 100, ರೈಟ್. ಸೊ ಫ್ರೀ ಎಷ್ಟು 2, ಟೋಟಲ್ ಎಷ್ಟಾಯ್ತು 2 + 3 5 ಆಯ್ತು. 2/5 ಅಂದ್ರೆ ಎಷ್ಟು 40%. ಏನಪ್ಪ ಆಪ್ಷನ್ ಎ ಏನ್ ಬಂತು 40% ಬಂತು. ನೆಕ್ಸ್ಟ್ ನೋಡಿ ಸಿಂಗಲ್ ಡಿಸ್ಕೌಂಟ್ ಆಫ್ 65%, ಅವರೇ ಕೊಟ್ಟಿದ್ದಾರೆ ಸಿಂಗಲ್ ಡಿಸ್ಕೌಂಟ್ ಆಫ್ 65% ಅಂತ. ಕ್ಲಿಯರ್. ಸೊ ಹಾಗಾದ್ರೆ ನಮ್ಗೆ ಬಿ ಏನ್ ಬರಬೇಕು ಮಿಡಿಲ್ ಅಲ್ಲಿ ಬರಬೇಕು. ಬಿ ಏನ್ ಬರಬೇಕು ಮಿಡಿಲ್ ಅಲ್ಲಿ ಬರಬೇಕು ಅಲ್ವಾ. ಸೊ ಚಿಕ್ಕದಾದ್ಮೇಲೆ ಇದು ದೊಡ್ಡದು ಬಂದಿದೆ. ಸೊ ಬಿ ಮಿಡಿಲ್ ಅಲ್ಲಿ ಬರಬೇಕು. ಎರಡು ಆಪ್ಷನ್ ಮುಗೀತು ಖತಮ್. ನೆಕ್ಸ್ಟ್ ನೋಡೋಣ. 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 30% ಅಂಡ್ 70%. ಸೊ ಸತತವಾಗಿ 30% ಮತ್ತು 70% ರಿಯಾಯಿತಿಗಳು. ಸೊ ಏನು ಎ ಪ್ಲಸ್ ಬಿ ಅಂದ್ರೆ 30 + 70 ಮೈನಸ್ ಎ ಇಂಟು ಬಿ ಅಂದ್ರೆ 30 × 70 ಡಿವೈಡೆಡ್ ಬೈ 100 ಅಲ್ವಾ. ಹೋಯ್ತು 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 ಹೋಯ್ತು. ಕ್ಲಿಯರ್. ಎಷ್ಟಾಯ್ತು 100 ಅಲ್ಲಿ 21 ಹೋದ್ರೆ 89%, 79% ಅಲ್ವಾ. ಅವ್ರು ಅಸೆಂಡಿಂಗ್ ಇಂದ ಹೇಳಿದ್ದಾರೆ. ಸೊ ಅತಿ ಚಿಕ್ಕದು ಯಾವುದು 40, ಆಮೇಲೆ ದೊಡ್ಡದು 65, ಇನ್ನು ದೊಡ್ಡದು. ಕ್ಲಿಯರ್. ನೆಕ್ಸ್ಟ್ ನೋಡಿ find the total time taken by a boat to travel upstream and downstream if the distance traveled in each direction upstream and downstream is 495 km. The speed of the boat is 32 km per hour and the speed of the current is 23 km per hour ಅಂತ ಕೇಳಿದ್ದಾರೆ. ಓಕೆನಾ. ಸೊ ನೋಡಿ ಅಪ್ಸ್ಟ್ರೀಮ್ ಬೇಕಂದ್ರೆ ಏನ್ ಮಾಡ್ತೀವಿ ನಾವು ಸ್ಪೀಡ್ ಆಫ್ ದಿ ಬೋಟ್ ಪ್ಲಸ್ ಸ್ಪೀಡ್ ಆಫ್ ದಿ ಕರೆಂಟ್ ಪ್ಲಸ್ ಮಾಡ್ತೀವಿ. ಒಂದು ವೇಳೆ ಡೌನ್ ಸ್ಟ್ರೀಮ್ ಬೇಕಂದ್ರೆ ಸ್ಪೀಡ್ ಆಫ್ ದಿ ಬೋಟ್ ಮೈನಸ್ ಸ್ಪೀಡ್ ಆಫ್ ದಿ ಕರೆಂಟ್ ಏನ್ ಮಾಡ್ತೀವಿ ಮೈನಸ್ ಮಾಡ್ತೀವಿ. ಇದು ನೆನ್ಪಿಟ್ಕೋಬೇಕು. ಕ್ಲಿಯರ್ ಆಯ್ತು. ನೆಕ್ಸ್ಟ್ ಓದೋಣ. ಓಕೆನಾ. ಒಂದು ದೋಣಿಯ ಮೇಲ್ದಿಕ್ಕಿನಲ್ಲಿ ಅಂದ್ರೆ ಅಪ್ ಸ್ಟ್ರೀಮ್ ಮತ್ತು ಕೆಳದಿಕ್ಕಿನಲ್ಲಿ ಅಂದ್ರೆ ಡೌನ್ ಸ್ಟ್ರೀಮ್ ತಲಾ 495 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಅಂದ್ರೆ ಅಪ್ ಸ್ಟ್ರೀಮ್ ಅಲ್ಲಿ 495, ಡೌನ್ ಸ್ಟ್ರೀಮ್ ಅಲ್ಲಿ 495. ಓಕೆನಾ. ನೆಕ್ಸ್ಟ್ ದೋಣಿಯ ವೇಗ 32 ಕಿಲೋಮೀಟರ್ ಪರ್ ಗಂಟೆ ಮತ್ತು ಪ್ರವಾಹದ ವೇಗ 23 ಕಿಲೋಮೀಟರ್ ಪರ್ ಗಂಟೆ ಆಗಿದ್ರೆ ಒಟ್ಟು ಪ್ರಯಾಣಕ್ಕೆ ಬೇಕಾಗುವ ಸಮಯ ಎಷ್ಟು ಅಂತ ಹೇಳಿದ್ರೆ. ಸೊ ಅಪ್ ಸ್ಟ್ರೀಮ್ ಎಷ್ಟಾಗುತ್ತೆ ಎಸ್ ಪ್ಲಸ್ ಯು 23 + 32 ಎಷ್ಟಾಯ್ತು 55 ಆಯ್ತು. ಅಂಡ್ ಡೌನ್ ಸ್ಟ್ರೀಮ್ ಎಷ್ಟಾಗುತ್ತೆ ಎಕ್ಸ್ ಮೈನಸ್ ಯು 32 - 23 ಎಷ್ಟಾಗುತ್ತೆ 9 ಆಗುತ್ತಲ್ವಾ. ಸೊ ಇದು ಮಾಡಿದ್ರೆ ಇದು 9 ಹೋಗುತ್ತೆ, ಇದು ಮಾಡಿದ್ರೆ ಇದು 55 ಹೋಗುತ್ತೆ. ಓಕೆನಾ. ಸೊ 55 + 9 ಎಷ್ಟು 54 ಕಿಲೋಮೀಟರ್. ಸೊ ಆನ್ಸರ್ ಎಷ್ಟು ಟೋಟಲ್ ಟೈಮ್ ಎಷ್ಟಾಗುತ್ತೆ 64 ಅವರ್ಸ್ ತಗೊಳುತ್ತೆ. ಕ್ಲಿಯರಾ. ರೈಟ್. ನೆಕ್ಸ್ಟ್ ನೋಡಿ the sides of a right angle triangle are in the ratio 5:12:30. The perimeter of a square is equal to the perimeter of this triangle. If the difference between the areas of the square and the triangle is 105 centimeter square, find the perimeter of the triangle ಅಂತ ಕೇಳಿದ್ದಾರೆ. ಓಕೆನಾ. ಸೊ ಒಳ್ಳೆ ಪ್ರಶ್ನೆ. ಒಂದು ಸಮಕೋನ ತ್ರಿಭುಜದ ಬದಿಗಳ ಅನುಪಾತವು 5, 12, 13 ಆಗಿವೆ. ಸೊ ಈ 5, 12, 13 ಯಾವುದು ಇದೊಂದು ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂದ್ರೆ ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಓಕೆನಾ. ಈ ತ್ರಿಭುಜದ ಪರಿಧಿಯ ಒಂದು ಚೌಕದ ಪರಿಧಿಗೆ ಸಮವಾಗಿದೆ ಅಂದ್ರೆ ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂತ. ಓಕೆ. ಚೌಕ ಮತ್ತು ತ್ರಿಭುಜದ ವಿಸ್ತೀರ್ಣಗಳ ನಡುವಿನ ವ್ಯತ್ಯಾಸ 105 ಸೆಂಟಿಮೀಟರ್ ಆಗಿದ್ರೆ ಅಂದ್ರೆ ಏರಿಯಾ ಆಫ್ ಸ್ಕ್ವೇರ್ ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ ಒಂದು ಡಿಫರೆನ್ಸ್ 105 ಸೆಂಟಿಮೀಟರ್ ಆಗಿದ್ರೆ ತ್ರಿಭುಜದ ಪರಿಧಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ. ಹಾಗಾದ್ರೆ ಸೊ ಪೆರಿಮೀಟರ್ ಆಫ್ ದಿ ಟ್ರಯಾಂಗಲ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ನೋಡಿ ಇದು 5x, ಇದು 12x, ಇದು 13x ಅಲ್ವೇನಪ್ಪ. ಸೊ ನಮ್ಗೆ ಗೊತ್ತು ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಏನು ಹಾಫ್ ಇಂಟು ಬಿ 5x ಅಂಡ್ ಹೆಚ್ಚು 12x. ಸೊ 2 1 ಜಾ 2 6 ಜಾ ಎಷ್ಟಾಯ್ತು 30x ಆಯ್ತು ನಮ್ಗೆ ಏರಿಯಾ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆನಾ. ನೆಕ್ಸ್ಟ್ ನೋಡಿ ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ದ ಪೆರಿಮೀಟರ್ ಆಫ್ ದಿಸ್ ಟ್ರಯಾಂಗಲ್. ಈ ಪೆರಿಮೀಟರ್ ಎಷ್ಟು ಬರುತ್ತೆ ಇದೂ 30x ಬರುತ್ತೆ ಅಲ್ವಾ. 30x ಪೆರಿಮೀಟರ್ ಆಫ್ ಯಾವುದು ಟ್ರಯಾಂಗಲ್. ಸೊ ನಮಗೆ ಪೆರಿಮೀಟರ್ ಆಫ್ ಸ್ಕ್ವೇರ್ ಏನು 4a ಅಲ್ವಾ. ಸೊ 4a ಇಸ್ ಈಕ್ವಲ್ ಟು 30x ಆಯಿತು ರೈಟ್. ಓಕೆನಾ. ಸೊ 2 ಜಾ 15 ಜಾ ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು 15x/2 ಆಯ್ತು. ಎ ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ 15x/2
2 ಆಯಿತು. ಓಕೆನಾ. ಸೊ ನಮ್ಗೆ ಇಲ್ಲಿ ಏರಿಯಾ ಎಷ್ಟು ಬಂತು 30x ಬಂತು. ಇಲ್ಲಿ ಪೆರಿಮೀಟರ್ ಬಂತು ಅಂದ್ರೆ ಒಂದು ಸೈಡ್ ಬಂತು. ನಮ್ಗೆ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಆಗ ಈ ಏರಿಯಾ ಡಿಫ್ರೆನ್ಸ್ ಎಷ್ಟು 105 ಸೆಂಟಿಮೀಟರ್ ಸ್ಕ್ವೇರ್ ಅಂತೆ. ಸೊ ಏರಿಯಾ ಆಫ್ ಸ್ಕ್ವೇರ್ ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಇದು ನಾವು ಸ್ಕ್ವೇರ್ ಮಾಡಬೇಕು ಅಲ್ವಾ. ಎಷ್ಟಾಯಿತು 225x² / 4. ಓಕೆನಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟಾಯಿತು 30x ಮತ್ತು ಏರಿಯಾ ಆಫ್ ಸ್ಕ್ವೇರ್ದು ಎಷ್ಟಾಯಿತು 225x² / 4. ಇರೋ ಡಿಫ್ರೆನ್ಸ್ ಎಷ್ಟು 105 ಸೆಂಟಿಮೀಟರ್ ಸ್ಕ್ವೇರ್ ಅಂತೆ. ಅಂದರೆ ಓಕೆನಾ 225 ಬರಬೇಕು 225x² / 4 minus 30x is equal to 105 ಸೆಂಟಿಮೀಟರ್ ಸ್ಕ್ವೇರ್. ಕ್ಲಿಯರ್. ಸೊ 4 into 30 120 ಆಯಿತು. 225x² ಅಲ್ಲಿ 120x ಹೋದ್ರೆ ಎಷ್ಟಿನ್ನ ಇನ್ನು 105 x² / 4 is equal to 105. ಓಕೆನಾ. ಸೊ 105 ಹೋಗುತ್ತೆ. x² is equal to ಏನಾಯಿತು 4 ಬಂತು. ಅಂದರೆ ಬೈ 4 ಆ ಕಡೆ ಹೋದರೆ ಇಂಟು 4 ಆಗುತ್ತೆ ಅಲ್ವಾ. ಸೊ 1 into 4 4 ಆಯಿತು. ಸೊ x² is equal to 4 ಅಂದರೆ x is equal to ಏನಾಯಿತು 2 ಆಯಿತು ಅಲ್ವಾ. x is equal to ಏನಾಯಿತು 2 ಆಯಿತು. ಅವ್ರೇನು ಕೇಳಿದರೆ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಹೇಳಿದ್ದಾರೆ. ಸೊ ಪೆರಿಮೀಟರ್ ಎಷ್ಟು ಬಂದಿದೆ 30x ಬಂದಿದೆ. ಸೊ 30 into x ನ ವ್ಯಾಲ್ಯೂ ಏನು 2. ಸೊ ಆನ್ಸರ್ ಎಷ್ಟಾಯಿತು 60 ಬಂತು. ಕ್ಲಿಯರ್. ಸೊ ಆನ್ಸರ್ ಎಷ್ಟು 60 ಸೆಂಟಿಮೀಟರ್ ಬಂತು. ಓಕೆನಾ. ಇನ್ನೊಂದ್ಸಲ ಹೇಳ್ಬೇಕಾ ಹೇಳ್ತೀನಿ ನೋಡಿ ಕ್ಲಾರಿಟಿಯಾಗಿ. ಫುಲ್ ಹೊಡೆದಾಕ್ಬಿಡೋಣ. ಫುಲ್ ಹೊಡೆದಾಕೋಣ. ಓಕೆ ಹೊಡೆದಾಕ್ಬಿಟ್ಟಿದ್ದೀನಿ ನೋಡಿ. ಈ ಥರ ಇದೆ 5x 12x 13x ಅಲ್ವಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ದು ಮತ್ತು ಏರಿಯಾ ಆಫ್ ಸ್ಕ್ವೇರ್ದು ಡಿಫ್ರೆನ್ಸ್ ಎಷ್ಟಂತೆ 105 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು, ಏರಿಯಾ ಆಫ್ ಸ್ಕ್ವೇರ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ನೋಡಿ ಏರಿಯಾ ಆಫ್ ಟ್ರಯಾಂಗಲ್ದು ಈಸಿಯಾಗಿ ಬಂದುಬಿಡುತ್ತೆ. 5 into 12 / 2 ಮಾಡಿದ್ರೆ 30x ಬಂತು ಅಲ್ವಾ. ಸೊ ಬಟ್ ಸ್ಕ್ವೇರ್ದು ನಮ್ಗೆ ಏರಿಯಾ ಬೇಕು. ಸ್ಕ್ವೇರ್ದು ಏರಿಯಾ ಬೇಕಂದ್ರೆ ನಮ್ಗೆ ಏನು ಬೇಕು ಸ್ಕ್ವೇರ್ದು ಈ ಥರ ಸ್ಕ್ವೇರ್ ಇದಲ್ವಾ ಈ ಒಂದದ್ದು ಸೈಡ್ ಬೇಕು. ಅಂದರೆ ಎ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಎ ಒಂದು ಸೈಡ್ ಅಂದರೆ ಎ ಸ್ಕ್ವೇರ್ ಏನು ನಮಗೆ ಸ್ಕ್ವೇರ್ ಆಫ್ ಏರಿಯಾ ಆಫ್ ಸ್ಕ್ವೇರ್. ಓಕೆನಾ. ನೋಡಿ ಸೊ ನಮಗೆ ಒಂದು ಸೈಡ್ ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ದ ಪೆರಿಮೀಟರ್ ಆಫ್ ದಿಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸೊ ಈ ಒಂದು ಪೆರಿಮೀಟರ್ ಏನು 30x ಈಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಏರಿಯಾ ಎಷ್ಟು 4a ಅಲ್ವಾ. ಸೊ 2 2 ಜಾ 2 15 ಜಾ. ಸೊ ಎ ಇಸ್ ಈಕ್ವಲ್ ಟು ಎಷ್ಟಾಯಿತು 15x / 2. ಅಂದರೆ ಇದು ಒಂದು ಸೈಡ್ದಾಯಿತು. ನಮ್ಗೆ ಏನು ಬೇಕು ಏರಿಯಾ ಆಫ್ ಸ್ಕ್ವೇರ್ದು ಬೇಕು. ಮಾಡಿದ್ರೆ ನಮ್ಗೆ ಏನು ಬಂತು 225x² / 4 ಆಯಿತು ಅಲ್ವಾ. ಈಗ 225x² / 4 ಇದು ಏರಿಯಾ ಆಫ್ ಸ್ಕ್ವೇರ್ದು ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ದೇನು 30x ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಎಷ್ಟಂತೆ 105 ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು ಕೊಟ್ಬಿಟ್ಟು ಅವ್ರು ಏನು ಕೇಳಿದ್ದಾರೆ ಪೆರಿಮೀಟರ್ ಆಫ್ ಟ್ರಯಾಂಗಲ್. ಓಕೆನಾ. ಸೊ ಮಾಡಿದ್ರೆ ಮುಗಿತಲ್ವಾ 4 into 30 ದಟ್ ಇಸ್ 120 ಆಯಿತು. 225 ಅಲ್ಲಿ 120 ಹೋದ್ರೆ ನೆಕ್ಸ್ಟ್ ಉಳಿಯುತ್ತೆ 105x² / 4 is equal to 105 ಬಂತು. ಈ 105 ಹೋಗ್ಬಿಡುತ್ತೆ. ಸೊ x² is equal to 4 ಆಯಿತು. ಸೊ x ನ ವ್ಯಾಲ್ಯೂ ಏನು ಬಂತಪ್ಪ 2 ಬಂತು ಅಲ್ವಾ. ಸೊ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಕೇಳಿದ್ದಾರೆ. ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಏನು a + b + c 5x + 12x + 13x ಟೋಟಲ್ ಎಷ್ಟಾಯಿತು 30x ಆಗುತ್ತಲ್ವಾ. ಸೊ 30 into 2 ಮಾಡಿದ್ರೆ ಏನು ಬಂತು 60 ಬಂತು. ಕ್ಲಿಯರಾ. ಸಿಂಪಲ್ 30x² ಇದು ಸರಿ 30x² ಇದು ಓಕೆನಾ 30x² ಸರಿ ರೈಟ್. 12x ಸರಿ 5 into 12x ಓಕೆನಾ. ಸೊ ಬೈ 2 ಮಾಡಿದ್ರೆ 2 ಅಂದರೆ 260 ಆಗುತ್ತೆ. 5x into 6 30x² ಆಗುತ್ತೆ. ಕ್ಲಿಯರಾ. ನೆಕ್ಸ್ಟ್ ನೋಡಿ ಎ ಬಸ್ ಕವರ್ಸ್ 3 segments ಆಫ್ ಈಕ್ವಲ್ ಡಿಸ್ಟೆನ್ಸ್ ಅಟ್ ಸ್ಪೀಡ್ಸ್ ಆಫ್ 20 km/h 30 km/h 60 km/h ರೆಸ್ಪೆಕ್ಟಿವ್ಲಿ ಫೈಂಡ್ ದ ಆವರೇಜ್ ಸ್ಪೀಡ್ ಆಫ್ ಎಂಟೈರ್ ಜರ್ನಿ ಅಂತ ಕೇಳಿದ್ದಾರೆ. ಸೊ ಅಂದರೆ ಸರಾಸರಿ ವೇಗ. ಒಂದು ಬಸ್ ಸಮಾನ ದೂರದ 3 ಭಾಗಗಳನ್ನು ಕ್ರಮವಾಗಿ 20 km/h 30 km/h ಮತ್ತು 60 km/h ವೇಗಗಳಲ್ಲಿ ಸಂಚರಿಸುತ್ತದೆ. ಸಂಪೂರ್ಣ ಪ್ರಯಾಣ ಸರಾಸರಿ ಎಷ್ಟು ಅಂತ ಕೇಳಿದರೆ. ಸೊ ನೋಡಿ ಕಾಮನ್ ಆಗಿ ಮಾಡಿದ್ರೆ 1 ಮಾಡಬೇಕಾಗುತ್ತೆ. ಸೊ ನಾವು ಏನು ಮಾಡೋಣ LCM ತೆಗೆದ್ರೆ ಇಂಟು 3 ಮಾಡಿದ್ರೆ ನಮ್ಗೆ ಡೈರೆಕ್ಟಾಗಿ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ 20 30 60ಗೆ LCM ಎಷ್ಟಪ್ಪ 60. 23 ಜಾ 32 ಜಾ 61 ಜಾ 60 / ಎಫಿಷಿಯನ್ಸಿ ಎಷ್ಟು 3 + 2 + 1 6 ಇಂಟು ಎಷ್ಟು ಸ್ಪೀಡ್ ಇದೆ
3 ಸ್ಪೀಡ್ ಇದೆ ಅಂದ್ರೆ ಇಂಟು 3 ಅಷ್ಟೇ ಅಲ್ವಾ. ಸೊ ಒಂದು ವೇಳೆ 2 ಸ್ಪೀಡ್ ಇದ್ರೆ ಇಂಟು 2, 4 ಸ್ಪೀಡ್ಸ್ ಇದ್ರೆ ಇಂಟು 4 ಇಷ್ಟೇ. ಓಕೆನಾ. 6 1 6 10 ಜಾ. ಸೊ 10 ಇಂಟು 3 ಎಷ್ಟು 30 ಕಿಲೋಮೀಟರ್ ಪರ್ ಅವರ್ ಆಯ್ತು. ಕ್ಲಿಯರ್. ನೆಕ್ಸ್ಟ್ ನೋಡಿ, ಟೂ ಅಡ್ಜಸೆಂಟ್ ಆಂಗಲ್ಸ್ ಆಫ್ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್ ಆರ್ 35 degree and 75 degree. The internal bisector of the remaining two adjacent angles meet at a point inside the quadrilateral. Find the measure of a smaller angle formed between these bisectors ಅಂತ ಕೇಳಿದ್ದಾರೆ. ಓಕೆನಾ. ಸೊ ಒಂದು ಉಬ್ಬಿದ ಚತುರ್ಭುಜದ ಎರಡು ಪಕ್ಕದ ಕೋನಗಳು 35 ಡಿಗ್ರಿ ಮತ್ತು 75 ಡಿಗ್ರಿ ಆಗಿವೆ. ಈ ತರ ಒಂದು ಕ್ವಾಡ್ರಿಲ್ಯಾಟರಲ್ ಅನ್ಕೊಳ್ಳಿ. ಓಕೆನಾ. ಉಳಿದ ಎರಡು ಪಕ್ಕದ ಕೋನಗಳ ಆಂತರಿಕ ಕೋನ ದ್ವಿಭಾಜಕಗಳು ಚತುರ್ಭುಜದ ಒಳಭಾಗದಲ್ಲಿ ಪರಸ್ಪರ ಸೇರುತ್ತವೆ. ಈ ದ್ವಿಭಾಜಕಗಳ ನಡುವೆ ಉಂಟಾಗುವ ಚಿಕ್ಕ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದು ಎ, ಇದು ಬಿ, ಇದು ಸಿ, ಇದು ಡಿ ಅನ್ಕೊಳ್ಳಿ. ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಇವೆರಡು. ಈ ಎರಡು, ಒಂದು 35, ಇನ್ನೊಂದು 75. ಓಕೆನಾ. ನೆಕ್ಸ್ಟ್ ದ ಇಂಟರ್ನಲ್ ಬೈಸೆಕ್ಟರ್ಸ್ ಆಫ್ ದ ರಿಮೈನಿಂಗ್ ಟು ಅಡ್ಜಸೆಂಟ್ ಆಂಗಲ್ಸ್. ರಿಮೈನಿಂಗ್ ಯಾವ ಇವೆ ಅಲ್ವಾ. ಇಲ್ಲೊಂದು ಇಂಟರ್ನಲ್ ಬೈಸೆಕ್ಟರ್ ಆಗುತ್ತೆ ಇಲ್ಲೊಂದು ಪಾಯಿಂಟ್ ಅಲ್ಲಿ. ಇದೇನೋ ಓ ಅನ್ಕೊಳ್ಳಿ, ಇದನ್ನ ಓ ಅನ್ಕೊಳ್ಳಿ. ನಾವು ಇದನ್ನೇ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ರೆ ಸಿಂಪಲ್ ಅಲ್ವಾ. ಸೊ ಕ್ವಶನ್ಸ್ ನ ಅವ್ರು ಏನ್ ಮಾಡಿದ್ದಾರೆ, ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ನಾವು ಈ ತರ ಪ್ರಶ್ನೆಗಳು 10 to 15 ಟೈಮ್ಸ್ ಮಾಡಿದೀವಿ ಅಲ್ವಾ. ಸೊ ನೋಡಿ, ಈ ಎರಡು ವ್ಯಾಲ್ಯೂ ಕೊಟ್ಟು ಇದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು, ಓಕೆನಾ, ಎ ಓ ಬಿ ಆಂಗಲ್ ಎ ಓ ಬಿ ಬೇಕಂದ್ರೆ ಏನು, ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಬೈ 2 ಇಷ್ಟೇ ಅಲ್ವಾ. ಸೊ ಆಂಗಲ್ ಸಿ ಎಷ್ಟು 35 ಡಿಗ್ರಿ, ಆಂಗಲ್ ಡಿ ಎಷ್ಟು 75 ಡಿಗ್ರಿ ಬೈ 2 ಮಾಡಿದ್ರೆ 110 ಡಿವೈಡೆಡ್ ಬೈ 2 ಎಷ್ಟು 55 ಡಿಗ್ರಿ. ಆನ್ಸರ್ ಮುಗೀತು. ಆಪ್ಷನ್ ಸಿ, ಆಪ್ಷನ್ ಸಿ. ಓಕೆನಾ. ಅದೇ ತರ ಒಂದು ವೇಳೆ ಇಲ್ಲಿ ನೋಡಿ, ನಾನು ನಿಮ್ಗೆ ಅದು ತಿಳಿಸ್ಕೊ. 11 ಎಕ್ಸ್, ಇದು 9x, ಇದು 55 ಡಿಗ್ರಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಈಗ ಏನಾಗುತ್ತೆ, ಸೇಮ್ ಆಂಗಲ್ ಎ ಓ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಬೈ 2. ಆಂಗಲ್ ಎ ಓ ಬಿ ಎಷ್ಟು ಕೊಟ್ಟಿದ್ದಾರೆ 55 ಡಿಗ್ರಿ ಇಂಟು 2 ಮಾಡಿದ್ರೆ 110 ಡಿಗ್ರಿ ಆಯಿತು. ಇಸ್ ಈಕ್ವಲ್ ಟು ಆಂಗಲ್ ಸಿ ಎಷ್ಟು ಕೊಟ್ಟಿದ್ದಾರೆ 7x, 75 ಇದು 15 ಹಾಕೊಳ್ಳಿ ಇದು. ಓಕೆ. 7x ಇದು ಎಷ್ಟಾಯಿತು 15x ಆಯಿತು. ಟೋಟಲ್ ಎಷ್ಟಾಯಿತು ಬೈ 2 ಆಲ್ರೆಡಿ ಮಾಡಿದ್ವಲ್ವಾ. ಇದು ಎಷ್ಟಾಯಿತು 22 ಆಯ್ತಲ್ವಾ. 22x ಇಸ್ ಈಕ್ವಲ್ ಟು 110 ಆಯಿತು ಅಂದರೆ ಎಕ್ಸ್ನ ವ್ಯಾಲ್ಯೂ ಏನಾಯಿತು 5 ಡಿಗ್ರಿ ಆಯಿತು ಅಲ್ವಾ. ಸೊ 7ನ ವ್ಯಾಲ್ಯೂ 35 ಆಗುತ್ತೆ ಆ್ಯಂಡ್ 15ನ ವ್ಯಾಲ್ಯೂ 75 ಡಿಗ್ರಿ ಆಗುತ್ತೆ. ಈ ಪ್ರಶ್ನೆಗಳು ಸಮೇತ ಕೇಳ್ತಾ ಇರ್ತಾರೆ, ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್. ಸೊ ಈ ಎರಡು ಕೊಟ್ಟು ಇದನ್ನು ಕೇಳಿದ್ರೆ ಸಿ ಪ್ಲಸ್ ಡಿ ಬೈ 2. ಒಂದು ವೇಳೆ ಇದನ್ನ ಕಟ್ಟರೆ ಇನ್ನು ಡಬಲ್ ಮಾಡಿ ಅದೇನು ಬಂದಿರುತ್ತೆ ಆ ಎಕ್ಸ್ ಒಂದು ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಇನ್ನು ಉಳಿದಿರೋದನ್ನ ವ್ಯಾಲ್ಯೂ ಪುಟ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ, ದ ಲೆಂತ್ ಆಫ್ ದ ಕ್ಯೂಬಾಯ್ಡಲ್ ಬಾಕ್ಸ್ is 15 cm and its width is 8 cm. If its volume is 1440 centimeter cube, find its height ಅಂತ ಕೇಳಿದ್ದಾರೆ. ಒಂದು ಘನಾಭದ ಉದ್ದ ಕ್ಯೂಬ್ದು 15 ಸೆಂಟಿಮೀಟರ್, ಲೆಂತ್ 15 ಸೆಂಟಿಮೀಟರ್ ಮತ್ತು ಅಗಲ ಬ್ರೆಡ್ದು 8 ಸೆಂಟಿಮೀಟರ್. ಅದರ ಘನ ಪರಿಮಾಣ ಅಂದ್ರೆ ವ್ಯಾಲ್ಯೂಮ್ ಎಷ್ಟಂತೆ 1440 ಘನ ಸೆಂಟಿಮೀಟರ್ ಕ್ಯೂಬ್ ಆಗಿದ್ರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಕ್ಯೂಬಾಯ್ಡ್ ಏನಪ್ಪ ಫಾರ್ಮುಲಾ, ಎಲ್ ಇಂಟು ಬಿ ಇಂಟು ಎಚ್ ಅಲ್ವಾ. ಸೊ ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್. ಸೊ ವ್ಯಾಲ್ಯೂಮೇ ಕೊಟ್ಟಿದ್ದಾರೆ ಎಷ್ಟು 1440 ಇಸ್ ಈಕ್ವಲ್ ಟು ಎಲ್ನ ವ್ಯಾಲ್ಯೂ ಗೊತ್ತು 15, ಬಿನ ವ್ಯಾಲ್ಯೂ ಗೊತ್ತು 8. ನಾವು ಏನು ಫೈಂಡ್ ಔಟ್ ಮಾಡಬೇಕು, ಎಚ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ರೈಟ್. ಸೊ 15 ಇಂಟು 8 ಎಷ್ಟಾಯಿತು 120 ಆಯಿತು. ಏನಪ್ಪ 1010 ಹೋಯ್ತು. 12 1 ಜಾ 12 12 ಜಾ 144. ಸೊ ಎಚ್ನ ವ್ಯಾಲ್ಯೂ ಏನಾಯಿತು 12 ಬಂತು. ಸಿಂಪಲ್ ಬೇಸಿಕ್ ಕ್ವಶನ್. ಕ್ಲಿಯರ್. ಅರ್ಥ ಆಯ್ತಾ. ಸೊ ಏನಿಲ್ಲ, ಕ್ಯೂಬಾಯ್ಡ್ ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನು ಎಲ್ ಇಂಟು ಬಿ ಇಂಟು ಎಚ್. ಸೊ ಎಲ್ ಬಿ ಕೊಟ್ಟಿದ್ರೆ ಎಚ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ನೋಡಿ, ಎ ಪರ್ಸನ್ ಕವರ್ಡ್ ಪಾರ್ಟ್ ಆಫ್ ದೇರ್ ಜರ್ನಿ ಬೈ ಆಟೋ ರಿಕ್ಷಾ ಅಂಡ್ ದ ರೆಸ್ಟ್ ಬೈ ಟ್ಯಾಕ್ಸಿ. ದ ಕಾಸ್ಟ್ ಈಸ್ 12 ಪರ್ ಕಿಲೋಮೀಟರ್, 12 rupees per kilometer for the auto rickshaw and 22 rupees per kilometer for the taxi. If they spent 1600 for a total journey of 100 kilometer, what was the distance covered by taxi ಅಂತ ಕೇಳಿದ್ದಾರೆ. ಓಕೆನಾ. ಸೊ ಒಬ್ಬ ವ್ಯಕ್ತಿ ತನ್ನ ಪ್ರಯಾಣದ ಒಂದು ಭಾಗವನ್ನು ಆಟೋ ರಿಕ್ಷಾದಲ್ಲಿ ಮತ್ತು ಉಳಿದ ಭಾಗವನ್ನ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ್ದನು. ಇವನು ಏನ್ ಮಾಡ್ತಾನೆ, ಇವನು ಸೊ ಆಟೋ ರಿಕ್ಷಾದಲ್ಲಿ ಸ್ವಲ್ಪ ಜರ್ನಿ ಮತ್ತೆ ಇನ್ನು ಉಳಿದಿರೋದು ಟ್ಯಾಕ್ಸಿಯಲ್ಲಿ ಸ್ವಲ್ಪ ಜರ್ನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮ್ಮ ಮನೆಯಿಂದ ಡೈರೆಕ್ಟ್ ಟ್ಯಾಕ್ಸಿ ಅಲೋ ಇರಲ್ಲ ಅನ್ಕೊಳ್ಳಿ, ನೀವು ಆಟೋ ಮಾತಾಡ್ಕೊಂಡು ಹೋಗ್ಬಿಡ್ತಾರಲ್ಲ, ಲೈಕ್ ಆ ತರ ಅನ್ಕೊಳ್ಳಿ.
ನೋಡಿ ಒಟ್ಟು 100 ಕಿಲೋಮೀಟರ್ ಹೋಗ್ತಾರೆ ಅಂದ್ರೆ ಮನೆಯಿಂದ ಒಂದು 8 ಕಿಲೋಮೀಟರ್ ಆಟೋದಲ್ಲಿ, ಇನ್ನು ಉಳಿದಿರೋದು 92 ಕಿಲೋಮೀಟರ್ ಅನ್ಕೊಳ್ಳಿ. ಈ ತರ ಹೋಗ್ತಾ ಇರ್ತಾರೆ. ಕ್ಲಿಯರ್? ನೆಕ್ಸ್ಟ್ ಆರ್, ಟ್ಯಾಕ್ಸಿ ಅಲ್ಲಿಂದ ಆಟೋ ಹೋಗದೆ ಇರೋ ಪ್ಲೇಸ್ಗೆ ಹೋಯ್ತು ಅನ್ಕೊಳ್ಳಿ, ಹಂಗ ಬೇಕಾದ್ರೆ ನೀವು ಅನ್ಕೋಬಹುದು, ತೊಂದ್ರೆ ಇಲ್ಲ. ನೆಕ್ಸ್ಟ್ ನೋಡಿ, ಒಟ್ಟು 100 ಕಿಲೋಮೀಟರ್ ಪ್ರಯಾಣಕ್ಕೆ 1600 ರೂಪಾಯಿ ಖರ್ಚಾಗಿದ್ರೆ ಅಂದ್ರೆ ಟೋಟಲ್ 100 ರೂಪಾಯಿಗೆ 100 ಕಿಲೋಮೀಟರ್ಗೆ 1600 ರೂಪಾಯಿ ಖರ್ಚಾಗುತ್ತೆ. ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಸಿಂಪಲ್ ಇದೆ. ಇದು ಆಟೋ ರಿಕ್ಷಾದು, ಇದು ಇನ್ನೊಂದು ಯಾವುದು ಟ್ಯಾಕ್ಸಿ. ಓಕೆನಾ? ಸೊ ಎಷ್ಟು? 12 ರುಪೀಸ್ದು, ಇದು 22 ರುಪೀಸ್. ಓಕೆ, ಇಲ್ಲಿ ನೋಡಿ ಇವರು 100 ಕಿಲೋಮೀಟರ್ ಹೋಗಿ 1600 ರೂಪಾಯಿ ಕೊಟ್ಟಿದ್ದಾರೆ. ಅಂದ್ರೆ 1 ಕಿಲೋಮೀಟರ್ಗೆ ಎಷ್ಟು ಕೊಡ್ತಾರೆ? 1600 ರೂಪಾಯಿ ಕೊಡ್ತಾರೆ. ಸೊ ನಮಗೆ ಅಲಿಗೇಷನ್ ಬಂದ್ಬಿಡ್ತು ಅಲ್ವಾ? 3 ವ್ಯಾಲ್ಯೂಸ್ ಬಂದ್ರೆ ಅಲಿಗೇಷನ್ ಮಾಡ್ಬಿಡ್ಬೋದು, ತೊಂದರೆ ಇಲ್ಲ. ಸೊ ಎಷ್ಟಾಯ್ತು? ಇದು 4 ಆಯ್ತು, ಇದೆಷ್ಟಾಯ್ತು? 6 ಆಯ್ತು ಅಲ್ವಾ? ಇದೆಷ್ಟಾಯ್ತು? 3 ಆಯ್ತು, ಇದೆಷ್ಟಾಯ್ತು? 2 ಆಯ್ತು. ಟೋಟಲ್ ಎಷ್ಟಾಯ್ತು? 5. ಸೊ 5 ನ ವ್ಯಾಲ್ಯೂ ಎಷ್ಟು? 100 ಕಿಲೋಮೀಟರ್. ನಮ್ಗೆ ಏನ್ ಬೇಕು? ಟ್ಯಾಕ್ಸಿ ಬೇಕು. ಟ್ಯಾಕ್ಸಿ ಅಂದ್ರೆ ಎಷ್ಟು? 4. ಏನಪ್ಪ? ಸರಿ, 2. ಎರಡನೇ ವ್ಯಾಲ್ಯೂ ಎಷ್ಟು? 520 ಜಾ 220 ಎಷ್ಟು? 40 ಕಿಲೋಮೀಟರ್. ಇಷ್ಟೇ. ಒಂದ್ ವೇಳೆ ಆಟೋದ್ ಕೇಳಿದ್ರೆ 60 ಕಿಲೋಮೀಟರ್. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಎ ಪರ್ಸನ್ ಡೆಪಾಸಿಟ್ಸ್ 35,000 into their account earning compound interest at an annual rate of 16%. The interest is compounded semi-annually. What will be the total amount in the account after 1 year ಅಂತ ಕೇಳಿದೆ. ಒಬ್ಬ ವ್ಯಕ್ತಿ ತನ್ನ ಖಾತೆಗೆ 35,000 ಠೇವಣಿ ಇಟ್ಟನು. ವಾರ್ಷಿಕ 16% ಚಕ್ರಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕಲಾಗುತ್ತದೆ. 1 ವರ್ಷದ ನಂತರ ಖಾತೆಯಲ್ಲಿರುವ ಒಟ್ಟು ಮೊತ್ತ ಎಷ್ಟು ಅಂತ. ಸೊ ಪರ್ ಆ್ಯನಮ್ಗೆ 16% ಅಂದ್ರೆ ಸೊ ಅರ್ಧ ವಾರ್ಷಿಕ ಎಷ್ಟು ಪರ್ಸೆಂಟ್ ಆಗುತ್ತೆ? ಇದು 8% ಆಗುತ್ತೆ, ಇದು 8% ಆಗುತ್ತೆ. ಅಂದ್ರೆ ಎಷ್ಟಾಯ್ತು? ಇದು 2 ಟರ್ಮ್ಸ್ ಆಯ್ತು. ಏನಪ್ಪ ಏನಾಯ್ತು? ಇದು 2 ಟರ್ಮ್ಸ್ ಆಯ್ತು. ಕ್ಲಿಯರ್? ಸೊ 2 ಟರ್ಮ್ಸ್ ಇದ್ರೆ ನಾವ್ ಏನ್ ಮಾಡ್ತೀವಿ? 2a plus a square by 100 ಆರ್ ಇದು ಡೈರೆಕ್ಟ್ ಆಗಿ ಬೇಕಂದ್ರೆ ಟೋಟಲ್ ಏನಾಗುತ್ತೆ? 2 ಅಂದ್ರೆ 16 ಆಗುತ್ತೆ, a ಸ್ಕ್ವೇರ್ ಅಂದ್ರೆ 64 divided by 100 16.64% ಆಗುತ್ತೆ ಟೋಟಲ್. ಓಕೆನಾ? ಸೊ ಹಿಂಗ್ ಮಾಡ್ತೀವಿ. ಇಲ್ಲ ಅಂದ್ರೆ ಅರ್ಧ ವಾರ್ಷಿಕ ಮಾಡಿದ್ರಲ್ವಾ, 8 ವರ್ಷ 8 ವರ್ಷ. ಮೊದಲೇ ಅರ್ಧ ವರ್ಷಕ್ಕೆ 8% ಅಂದ್ರೆ ಎಷ್ಟು ಪರ್ಸೆಂಟ್ ಅಪ್ಪ? 2/25 ಅಲ್ವಾ? ಈ 25 ಇರೋದು 27 ಆಗುತ್ತೆ, ಇದು 25 ಇರೋದು 27 ಆಗುತ್ತೆ ಎರಡನೇ ಅರ್ಧ ವಾರ್ಷಿಕ. ಟೋಟಲ್ ಎಷ್ಟು? 625 ನ ವ್ಯಾಲ್ಯೂ ಎಷ್ಟು? 35K. ನಮ್ಗೆ ಏನ್ ಬೇಕು? ಅಮೌಂಟ್ ಅಲ್ವಾ ಕೇಳಿರೋದವರು. ಸೊ ಅಮೌಂಟ್ ಎಷ್ಟಾಯ್ತಿದ್ದು? ಎಷ್ಟಾಗುತ್ತೋ? 729 ನ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಹಿಂಗ್ ಬೇಕಾದ್ರೂ ಮಾಡಿ, ಬೇರೆ ತೊಂದರೆ ಇಲ್ಲ. ಓಕೆನಾ? ಸೊ ನಾವು ಮಾಡೋಣ ಡೈರೆಕ್ಟ್ ಮೆಥಡ್. 16.64% ನಾವು ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಆರ್ 729 ಇದು 9 ಟೇಬಲ್ ಅಲ್ಲಿ ಹೋಗುತ್ತೆ ಅಲ್ವಾ? ಸೊ ನೀವು 9 ಟೇಬಲ್ ಚೆಕ್ ಮಾಡಬಹುದು, ತೊಂದರೆ ಇಲ್ಲ. ರೈಟ್? ಇಲ್ಲಿ ನೋಡಿ 4 2 ಎಷ್ಟಾಯ್ತು? 6 ಆಯ್ತು. 6 4 10 ಆಯ್ತು, ಇದು 18 ಆಯ್ತು. ಎಸ್, ಇದು ಹೋಗುತ್ತೆ 100%. ನೆಕ್ಸ್ಟ್ ಉಳಿದಿರೋದು 8 6 ಎಷ್ಟಾಯ್ತು? 86 ಎಷ್ಟು? 14 ಪ್ಲಸ್ 4 18, ಇದು ಹೋಗುತ್ತೆ. ಸೊ 2 ಆಪ್ಷನ್ ಆಯ್ತು. ನೆಕ್ಸ್ಟ್ 6 5 ಇದು ಹೋಗಲ್ಲ, 9 6 ಇದು ಹೋಗಲ್ಲ, 2 ಆಪ್ಷನ್ ಅಲ್ಲಿ ಹೋಗುತ್ತೆ. ಓಕೆನಾ? ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕು, ಲಾಸ್ಟ್ ಅಲ್ಲಿ 0 ಬರುತ್ತಾ ಅಥವಾ 4 ಬರುತ್ತೆ. ಇಷ್ಟು ಮಾಡಿದ್ರೆ ನಮ್ಮ ಆನ್ಸರ್ ಮುಗೀತು. ನೋಡೋಣ. 16.64% ಆಫ್ ಎಷ್ಟು? 35,000. ಓಕೆನಾ? ಸೊ ಪರ್ಸೆಂಟೇಜ್ 2 0 ಹೋಯ್ತು. ನಾನು ಇನ್ನೊಂದು 0 ಹೊಡೆದು ಬಿಡ್ತೀನಿ. ಅಂದ್ರೆ 2 0 ಹೊಡಿಬೇಕಾಗಿತ್ತು, 1 0 ಮಾತ್ರ ಹೊಡೆದಿದ್ದೀನಿ, ಇನ್ನೊಂದು 0 ಹಂಗೆ ಇಟ್ಕೊಂಡಿದ್ದೀನಿ. ಓಕೆನಾ? ಸೊ ಇದೇನಾಯ್ತು? 1664 ಇಂಟು 35 ಆಯ್ತು. ಇನ್ನೊಂದು 0 ನಾನು ಹೊಡಿತೀನಿ. ಓಕೆನಾ? 35 4 ಎಷ್ಟು? 140 ಅಲ್ವಾ? 14 ಇಲ್ಲಿ. 35 6 ಎಷ್ಟು? 210 ಪ್ಲಸ್ 14 224 22 ಕ್ಯಾರಿ. ಮುಗೀತು. ಇನ್ನೊಂದು 0 ಹೊಡಿಬೇಕಲ್ಲ, ನಾನು ಇನ್ನೊಂದು 0 ಹೊಡಿತೀನಿ. ಅಂದ್ರೆ ಲಾಸ್ಟ್ ಅಲ್ಲಿ ಏನ್ ಬರುತ್ತೆ? 4 ಬರುತ್ತೆ. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಮುಗೀತಾ? ಸಿಂಪಲ್ ಬೇಸಿಕ್ ಕ್ವಶನ್. ನೋಡಿ, ಆಪ್ಷನ್ ಮುಖಾಂತರ ಹೋಗ್ಬಿಡ್ಬೋದು. ಕ್ಲಿಯರ್? ಇದು ನೋಡಿ, ಇದು 1/√3. ಓಕೆನಾ? ಸೊ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1/√3 ಅಂದ್ರೆ ಎಷ್ಟು ವ್ಯಾಲ್ಯೂ? 60 ಡಿಗ್ರಿ ವ್ಯಾಲ್ಯೂ. ಕ್ಲಿಯರ್? ಸೊ ನೀವು ಕ್ವಶನ್ ಅನ್ನ ಸಾಲ್ವ್ ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಬೇಕು. ಈ ತರ ಪ್ರಶ್ನೆಗಳು ಜಾಸ್ತಿ ಕೇಳ್ತಿದ್ದಾರೆ, ನಾನು ಮಾಡಿಸೋ ದೊಡ್ಡದಲ್ಲ, ನೀವು ಮಾಡಬೇಕು. ಓಕೆನಾ? ಸೊ ಇದನ್ನ ನೀವು ಕಮೆಂಟ್ ರೂಪದಲ್ಲಿ ತಿಳಿಸಿ. 21/65 ಮೈನಸ್ 21/65 65 ಡಿವೈಡ್ ಬೈ 21 ಮೈನಸ್ 65 ಡಿವೈಡ್ ಬೈ 21. ಓಕೆನಾ? ಕಾಟ್ ಥೀಟಾ ಇಸ್ ಈಕ್ವಲ್ ಟು 1/√3 ಅಂದ್ರೆ 60 ಡಿಗ್ರಿ. ಓಕೆನಾ? ಸೊ ನಾವು 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಪ್ಲಸ್
60 ಡಿಗ್ರಿ ಸೈನ್ 60 ಎಷ್ಟಪ್ಪ, ಎಷ್ಟು √3/2 ಅಲ್ವಾ, √3/2 ಹೋಲ್ ಸ್ಕ್ವೇರ್ ಅಂಡ್ 1 ಮೈನಸ್ ಕಾಸ್ ಸ್ಕ್ವೇರ್ 60 ಅಂದರೆ 1 ಮೈನಸ್ 1/2 ಹೋಲ್ ಸ್ಕ್ವಯರ್ ಅಲ್ವಾ. ಪ್ಲಸ್ ಹಿಂಗೆ ಮಾಡಿ ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಎಕ್ಸಾಕ್ಟ್ ಕ್ವಶನ್ ಬಂದಿದೆ, ನನಗೆ ಹೆವಿ ಖುಷಿ ಆಯಿತು ನೋಡಿ. ಎಕ್ಸಾಕ್ಟ್ ಕ್ವಶನ್ ನಾನು ಏನು ಮಾಡಿಸಿದ್ದೀನಿ ಡಿಸ್ಕೌಂಟ್ ಎಲ್ಲ ವಿತ್ ಸೊಲ್ಯೂಷನ್ನು ಅದೇ, ಐ ಮೀನು ಏನಂತಾರೆ ಇದು ವ್ಯಾಲ್ಯೂಸು ಅದೇ, ಪ್ರತಿಯೊಂದು ಅದು ಎಕ್ಸಾಕ್ಟ್ ಕ್ವಶನ್ ಬಂದಿದೆ ಇವಾಗ 4th ಆಗಸ್ಟಲ್ಲಿ, ಓಕೆನಾ. ನೋಡಿ, ಸೊ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 20%, 15% and 10% ಆರ್ ಆಫರ್ಡ್ ಆನ್ ಐಟಮ್, ಫೈಂಡ್ ದ ಸಿಂಗಲ್ ಈಕ್ವಲೆಂಟ್ ಡಿಸ್ಕೌಂಟ್ ಫಾರ್ ದೀಸ್ 3 ಡಿಸ್ಕೌಂಟ್ಸ್ ಅಂತ ಕೇಳಿದ್ದಾರೆ. ಒಂದು ವಸ್ತುವಿನ ಮೇಲೆ ಕ್ರಮವಾಗಿ 20%, 15% ಮತ್ತು 10% ರಿಯಾಯಿತಿಗಳನ್ನು ನೀಡಲಾಗಿದೆ. ಈ 3 ರಿಯಾಯಿತಿಗಳಿಗೆ ಸಮಾನವಾದ ಒಂದೇ ರಿಯಾಯಿತಿಯನ್ನು ಬನ್ನಿ. ನಮಗೆ ಗೊತ್ತಲ್ವಾ 3 ಡಿಸ್ಕೌಂಟ್ಸ್ ಹೆಂಗೆ, ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಡಿವೈಡೆಡ್ ಬೈ 100 ಪ್ಲಸ್ ಎ ಬಿ ಸಿ ಬೈ 10,000 ಅಲ್ವಾ. ಸೊ ಎ ಅಂದರೆ 20, ಬಿ ಅಂದರೆ 15, ಸಿ ಅಂದರೆ 10. ಟೋಟಲ್ ಎಷ್ಟೈತೆ, ಎ ಪ್ಲಸ್ ಬಿ ಪ್ಲಸ್ ಸಿ 20 ಪ್ಲಸ್ 10 30, 30 ಪ್ಲಸ್ 15 45 ಮೈನಸ್ 20 ಇಂಟು 15 300 ಪ್ಲಸ್ 15 ಇಂಟು 10 150 ಪ್ಲಸ್ ಸಿ ಅಂದರೆ 10 ಇಂಟು 20 200 ಡಿವೈಡೆಡ್ ಬೈ 100 ಪ್ಲಸ್ ಎ ಬಿ ಸಿ ಅಂದರೆ 20 ಇಂಟು 10 200 ಇಂಟು 15 ಮೀನ್ಸ್ 3000 ಅಲ್ವಾ. 15 ಇಂಟು 2 30 ಆಗುತ್ತೆ, 2 0 ಪುಟ್ ಮಾಡಿದ್ರೆ 3000 ಆಯಿತು ಡಿವೈಡ್ ಬೈ 10. ಸೊ 45 ಮೈನಸ್ 300 ಪ್ಲಸ್ 200 500 ಆಯಿತು, 500 ಪ್ಲಸ್ 150 650 ಡಿವೈಡ್ ಬೈ 100 ಅಂದರೆ 6.5 ಆಯಿತು, ಓಕೆನಾ. ಪ್ಲಸ್ 3000 ಬೈ 10,000 ಅಂದರೆ 3 0 ಹೋಗುತ್ತೆ, 3 0 ಹೋಗುತ್ತೆ, 3 ಬೈ 10 ಅಂದರೆ 0.3, ಓಕೆನಾ. ಸೊ 45 6.5 ಹೋದರೆ ಅಂದರೆ 45 7 ಹೋದರೆ 38, ಒಂದು 0.5 ಇದೆ, ಆ 0.5ನ ಪ್ಲಸ್ ಮಾಡಿ ಪ್ಲಸ್ 0.3 ಎಷ್ಟಾಯಿತು 38.8 ಆಯಿತು, ಆಪ್ಷನ್ ಎ. ಕ್ಲಿಯರ್. ನೆಕ್ಸ್ಟ್ ನೋಡಿ, Mohan's age is much greater than Sohan's as it less than Rohit's. If the sum of the Sohan and Rohit's age is 86 years, find Mohan's age ಅಂತ ಕೇಳಿದರೆ, ಮೋಹನ್ನ ವಯಸ್ಸು ಸೋಹನ್ ವಯಸ್ಸಿಗಿಂತ ಎಷ್ಟು ಹೆಚ್ಚು ಇದೆಯೋ ಅಂದರೆ, ಸೋಹನ್ಗಿಂತ ಎಷ್ಟು ಹೆಚ್ಚಿದೆಯೋ ಮೋಹನ್ದು, ಓಕೆನಾ, ಅಷ್ಟೇ ರೋಹಿತ್ ವಯಸ್ಸಿನಿಗಿಂತ ಕಡಿಮೆ ಇದೆ, ಅಷ್ಟೇ ರೋಹಿತ್ ವಯಸ್ಸಿನಿಗಿಂತ ಕಡಿಮೆ ಇದೆ. ಸೋಹನ್ ಮತ್ತು ರೋಹನ್ ಅವರ ವಯಸ್ಸಿನ ಮೊತ್ತ, ಸೋಹನ್ ಮತ್ತು ರೋಹನ್ ಅವರ ವಯಸ್ಸಿನ ಮೊತ್ತ 86 ಅಂತೆ. ಮೋಹನ ವಯಸ್ಸನ್ನು ಕಂಡಿಡಿರಿ ಅಂತ ಹೇಳಿದ್ರು. ಸೊ ಸಿಂಪಲ್, ಈ ತರ ಕ್ವಶನ್ ಏನೂ ಇಲ್ಲ ನೋಡಿ, ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ನಾನು ಹೇಳಿದ್ದೆ. ಸೊ ಎಕ್ಸ್ ಅಂತ ಒಂದಿರುತ್ತೆ, ಎಷ್ಟು ನಷ್ಟ ಆಗಿದೆಯೋ ಪರ್ಸೆಂಟೇಜು ಅಷ್ಟೇ ಲಾಭ ಆಗುತ್ತೆ ಒಂದು ಅಮೌಂಟ್ ಕೊಟ್ಟಾಗ ಅಂತ ಕೇಳ್ತಾರೆ. ಎಷ್ಟು ಒಂದು ಅಮೌಂಟ್ ಕೊಟ್ಬಿಟ್ಟು ಇಷ್ಟು ಅಮೌಂಟ್ ಆದರೆ ಇಷ್ಟು ಸೇಮ್ ನಷ್ಟ ಆಗುತ್ತೆ, ಇಷ್ಟು ಅಮೌಂಟ್ ಆದರೆ ಸೇಮ್ ಲಾಭ ಆಗುತ್ತೆ ಅಂತ ಸೇಮ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ಓಕೆನಾ, ಎರಡನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡ್ತೀವಿ ಅಲ್ವಾ. ಬಟ್ ಇಲ್ಲೇನು ಅವರೇ ಆ್ಯಡ್ ಮಾಡಿದ್ದಾರೆ, ಸೊ ನಾವು ಏನು ಮಾಡಬೇಕು, ಡಿವೈಡ್ ಬೈ 2 ಮಾಡಿದ್ರೆ ಮುಗೀತು. 86/2 ಎಷ್ಟು 43, ಮೋನ್ ಇಯರ್ಸ್ ಎಷ್ಟು 43 ಮುಗೀತು. ಕ್ಲಿಯರ್. ಇದು ನೋಡಿ, ಫೈಂಡ್ ದ ಸಿಂಪ್ಲೆಸ್ಟ್ ವ್ಯಾಲ್ಯೂ ಆಫ್, ಇದು ರಿವರ್ಸ್ ಬರುತ್ತೆ, ಓಕೆನಾ. ಅಂದರೆ 96 ಬೈ -16 ಡಿವೈಡ್ ಬೈ, ಇದು ಮೇಲ್ಗಡೆ ಬರಬೇಕಿತ್ತು, ಇದು ಕೆಳಗಡೆ ಬರಬೇಕಿತ್ತು, ಓಕೆನಾ. ಸೊ ತಲೆ ಏನು ಪರವಾಗಿಲ್ಲ, ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಮಾಡೋಣ. ಸೊಲ್ಯೂಷನ್ ಬಂದಾಗ ನಾವು ರಿವರ್ಸ್ ಮಾಡಿಬಿಡೋಣ, ಓಕೆನಾ. ಸೊ 4 ಇಂಟು 15 ಅಂದರೆ ಆಯಿತು ಬರ್ಕೊಂಡು 4 ಇಂಟು 15 ಡಿವೈಡ್ ಬೈ 10 ಮೈನಸ್ 24 ಡಿವೈಡ್ ಬೈ 12 ಅಂಡ 96 ಮೈನಸ್ 16 ಎಷ್ಟು 80 ಡಿವೈಡ್ ಬೈ 5 ಆಗುತ್ತೆ, ಮೈನಸ್ 9 ಪ್ಲಸ್ 2 ಜಾ 3 ಜಾ 2 1 ಜಾ 2 2 ಜಾ 6 ಆಯಿತು, ಮೈನಸ್ 2 4 ಆಯಿತು. ನೆಕ್ಸ್ಟು 16 ಆಯಿತು, 12 ಆಯಿತು, 16 5 ಆದರೆ 21, 21 12 ಆಯಿತು, ಎಷ್ಟು 4/12 1/3 ಅಲ್ವಾ. ಸೊ ರಿವರ್ಸ್ ಮಾಡಿದ್ರೆ 3/1, 3/1 ಅಂದರೆ 3. ಸೊ ಕ್ವಶನ್ ರಿವರ್ಸ್ ಆಗಿದೆ. ಅಂದರೆ ಈಗ ನೋಡಿ ಯಾವ ಥರ ಅಂದರೆ, ನಮ್ಗೆ ಕ್ವಶನ್ ಅವರು ಹುಡುಗರು ಕಳಿಸಿರ್ತಾರಲ್ವಾ, ಇದನ್ನು ಟೈಪ್ ಮಾಡಿದ್ರೆ ರಾಂಗ್ ಬರುತ್ತೆ ಅಲ್ವಾ. ನಾವೇನು ಮಾಡ್ತೀವಿ, ಚಾಟ್ GPT ಕೊಡ್ತೀವಿ ಈ ಕ್ವಶನ್ನ, ಅದನ್ನು ಮಿಸ್ ಮಾಡಿಕೊಟ್ಟಿದ್ದೀವಿ, ಏನು ಮಾಡೋಣ ಅಲ್ವಾ. ಇರಲಿ, ತೊಂದರೆ ಇಲ್ಲ, ಓಕೆನಾ. ನೆಕ್ಸ್ಟ್ ನೋಡಿ, ಈ ಥರ ಕ್ವಶನ್ಸ್ ನಾವು ಆಲ್ರೆಡಿ ಮಾಡಿಸಿದ್ವಿ, ಓಕೆನಾ.
ಸೊ ನಾನು ಹೇಳ್ತಿದ್ದೀನಿ ನೋಡಿ, 20ರಿಂದ 21 ಕ್ವಶನ್ ನೀವು ಭಯ ಪಡುವಂತಿಲ್ಲ. ಯಾರೆಲ್ಲ ನಮ್ಮ ಕ್ಲಾಸಸ್ ಕೇಳ್ತಾರೆ ಡೆಫಿನೆಟ್ ಆಗಿ. ಕ್ಲಿಯರ್? ನೋಡಿ, ಎ ಪ್ಲೇಯರ್ ಸ್ಕೋರ್ಡ್ ಎ ಟೋಟಲ್ ಆಫ್ 39 ಪಾಯಿಂಟ್ಸ್ ಬೈ ಮೇಕಿಂಗ್ ಓನ್ಲಿ 2 ಪಾಯಿಂಟ್ಸ್ ಅಂಡ್ 3 ಪಾಯಿಂಟ್ ಶಾಟ್ಸ್. ಈ ಮೇಡ್ ಎ ಟೋಟಲ್ ಆಫ್ 15 ಸಕ್ಸಸ್ಫುಲ್ ಶಾಟ್ಸ್. ಫೈಂಡ್ ದ ನಂಬರ್ ಆಫ್ 2 ಪಾಯಿಂಟ್ ಅಂಡ್ 3 ಪಾಯಿಂಟ್ ಶಾಟ್ಸ್ ಅಂತ ಕೇಳಿದ್ದಾರೆ. ಒಬ್ಬ ಆಟಗಾರನು ಕೇವಲ 2 ಅಂಕ ಮತ್ತು 3 ಅಂಕಗಳನ್ನ ಶಾಟ್ಗಳನ್ನು ಮಾತ್ರ ಹೊಡೆದು ಒಟ್ಟು 39 ಅಂಕಗಳನ್ನು ಗಳಿಸಿದ್ದಾನೆ. ಅಂದ್ರೆ ಬ್ಯಾಸ್ಕೆಟ್ಬಾಲ್ ಅಲ್ಲಿ ಅಲ್ವಾ? ಅವನು ಒಟ್ಟು 15 ಯಶಸ್ವಿ ಶಾಟ್ಗಳನ್ನು ಹೊಡೆದಿದ್ದಾನೆ. 2 ಅಂಕ ಮತ್ತು 3 ಅಂಕಗಳ ಶಾಟ್ಗಳನ್ನ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಎಷ್ಟು ಶಾಟ್ಸ್? 15. ಎಲ್ಲಾನು 15 ಇದೆ. ಓಕೆನಾ? ಸೊ ಟೋಟಲ್ 39 ಆಗಬೇಕು. ಓಕೆನಾ? ಫಸ್ಟ್ ಬಂದ್ಬಿಟ್ಟು 2 ಪಾಯಿಂಟ್ಸು, ಸೆಕೆಂಡ್ ಬಂದ್ಬಿಟ್ಟು 3rd ಪಾಯಿಂಟು ಆ್ಯಡ್ ಮಾಡಿದ್ರೆ ಟೋಟಲ್ 39 ಬರಬೇಕು. ಓಕೆನಾ? 6 ಇಂಟು 2 ಏನು 9 ಇಂಟು 3 ಎಷ್ಟಾಯಿತು? 12 27 39 ಆಯಿತು. ಇದು ಸೊಲ್ಯೂಷನ್ ಆಗ್ಬೋದು. ನೆಕ್ಸ್ಟು 7 ಇಂಟು 2 ಆ್ಯಂಡ್ 8 ಇಂಟು 3. ಓಕೆನಾ? ಇದು 14 ಆಯಿತು, ಇದು 24 ಆಯಿತು, 36 ಆಯಿತು, ಇದಾಗಲ್ಲ. ನೆಕ್ಸ್ಟು 8 ಇಂಟು 7 ಸಾರಿ 8 ಇಂಟು 2 7 ಇಂಟು 3, ಇದು 21 ಆಯಿತು ಆ್ಯಂಡ್ ಇದು 16 ಆಯಿತು, 37 ಆಯಿತು, ಇದು ಆಗಲ್ಲ. ನೆಕ್ಸ್ಟು 9 ಇಂಟು 6 ಅಂದರೆ 9 ಇಂಟು 2 18 6 ಇಂಟು 3 18. ಟೋಟಲ್ 18 ಪ್ಲಸ್ 18 ಇದು 36 ಆಯಿತು. ಬಟ್ ನಮ್ಗೆ ಟೋಟಲ್ ಮಾಡಿದಾಗ ಎಷ್ಟು ಬರಬೇಕು? 39 ಬರಬೇಕು. ಸೊ ಆಪ್ಷನ್ 1 ಎ. ಪೂರ್ತಿ ಮಾಡೋ ಅವಶ್ಯಕತೆ ಇರಲಿಲ್ಲ. ನೆಕ್ಸ್ಟ್ ನೋಡಿ, ಇದು ಅಷ್ಟೇ, ಎಷ್ಟು ಸಲ ಮಾಡಿಸಿದ್ರು ನಿಮಗೆ ಗೊತ್ತಿರುತ್ತೆ. ರೇಷಿಯೋ ಪ್ರಪೋರ್ಷನ್ 19 120 is divided among A, B, C such that if 60 40 and 20 are subtracted from their respective shares, ಅಲ್ಲಿ ಡಿಡಕ್ಟೆಡ್ ಅಂತ ಕೊಟ್ಟಿದ್ರು, ಇಲ್ಲಿ ಡೈರೆಕ್ಟ್ ಸಬ್ಟ್ರಾಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಅಷ್ಟೇ, ಏನೇನಿಲ್ಲ. ಸೊ ದ ರಿಮೈನಿಂಗ್ ಅಮೌಂಟ್ಸ್ ಆರ್ ಇನ್ ದ ರೇಷಿಯೋ 8:6:5. ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಒರಿಜಿನಲ್ ಶೇರ್ಸ್ ಆಫ್ ಬಿ ಅಂಡ್ ಸಿ ಅಂತ ಕೇಳಿದ್ರು. ನೋಡಿ, 1920 ಎ ಬಿ ಸಿ ವರೆಗೆ ಹಂಚಲಾಗಿದೆ. ಇವ್ರಿಗೆ ಹಂಚಿಬಿಡ್ತಾರೆ. ಎ ಬಿ ಸಿ ಅವರ ಪಾಲಿನಿಂದ ಕ್ರಮವಾಗಿ 60 ರೂಪಾಯಿ, ಬಿ 40 ರೂಪಾಯಿ, ಸಿ 20 ರೂಪಾಯಿ ಕಡಿತ ಮಾಡಿದ ನಂತರ ಟೋಟಲ್ ಎಷ್ಟು ಕಡಿತ ಮಾಡ್ತಾರೆ? 120 ರೂಪಾಯಿ ಕಡಿತ ಮಾಡ್ತಾರೆ. ಅಂದರೆ 1900 ಆಯಿತು. ಏನಪ್ಪ? ಕಡಿತ ಮಾಡಿದ ನಂತರ ಉಳಿದ ಮೊತ್ತಗಳ ಅನುಪಾತ ಯಾವ ಥರಲ್ಲಿದೆ? 8:6:5 ಥರ ಇದೆ. ಆದರೆ ಬಿ ಮತ್ತು ಸಿ ಅವರ ಮೂಲ ಪಾಲಿನ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತೇಳಿ. ಓಕೆನಾ? ಇದು ಟೋಟಲ್ ಎಷ್ಟು? 19,000. ಇದು ಟೋಟಲ್ ಎಷ್ಟು? 8 + 6 14 + 5 19x ಆಯಿತು. ಏನಪ್ಪ? ಸೊ 19x ನ ವ್ಯಾಲ್ಯೂ 19,000 ಅಂದರೆ 1ನ ವ್ಯಾಲ್ಯೂ 1000 ಆಯಿತು ಅಲ್ವಾ? ಅವ್ರು ಕೇಳಿರೋದೇನು? ಬಿ ಮತ್ತು ಸಿ ಅವರ ಮೂಲ ಪಾಲಿನ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡ್ರಿ. ಅವ್ರು ಹೇಳ್ತಿರೋದನ್ನು ಒರಿಜಿನಲ್ ಶೇರ್ಸ್ದು ಅಲ್ವಾ? ಅಂದರೆ ಇಲ್ಲಿ ಬಂತು 8:6:5. ಸೊ ಒಂದು ಡಿಫ್ರೆನ್ಸ್ ಒಂದಾಯಿತು. 1ನ ವ್ಯಾಲ್ಯೂ 1000. ಬಟ್ ಇವರಿಂದ ಒಂದ್ರಲ್ಲಿ 40 ರೂಪಾಯಿ ಕಡಿತ ಮಾಡ್ತಾರೆ, ಒಂದರಲ್ಲಿ 20 ರೂಪಾಯಿ ಕಡಿತ ಮಾಡ್ತಾರೆ. ಇನ್ನೂ ಎಷ್ಟು ಅಂದರೆ 40 × 20 ಹೋದ್ರೆ ಇನ್ನೆಷ್ಟು? ಇನ್ನೂ 20 ರೂಪಾಯಿ ಹಂಗೆ ಇದೆ ಶೇರ್. ಅಂದರೆ ಟೋಟಲ್ ಎಷ್ಟಾಯಿತು? 120 ಆಯಿತು. 1020 ಆಯಿತು. ಕ್ಲಿಯರಾ? ಸೊ ಒರಿಜಿನಲ್ ಶೇರ್ಸಲ್ಲಿ ಕೇಳಿದ್ದಾರೆ, ರೈಟ್? ಸೊ ಒಂದು ವೇಳೆ ನಿಮ್ಗೆ ಬೇಕು ಅಂದರೆ ಇಲ್ಲಿ ನೋಡಿ, 1ನ ವ್ಯಾಲ್ಯೂ 1000 ಅಂದರೆ 6ನ ವ್ಯಾಲ್ಯೂ 6000 ಆಯಿತು, ಇದು 5ನ ವ್ಯಾಲ್ಯೂ 5000 ಆಯಿತು ಅಲ್ವೇನಪ್ಪ? ಸೊ ಇಂದು ಸಬ್ಟ್ರಾಕ್ಟ್ ಮಾಡಿದ್ರೆ 40 ರೂಪಾಯಿ, ಆ 40 ರೂಪಾಯಿ ಹಾಕಿ. ಇವರು ಸಬ್ಟ್ರಾಕ್ಟ್ ಮಾಡಿದ್ರಲ್ಲಿ 20 ರೂಪಾಯಿ, 20 ರೂಪಾಯಿ ಹಾಕಿ. 6040 ಆಗುತ್ತೆ, ಇದು 5020 ಆಗುತ್ತೆ ಅಲ್ವಾ? ಸೊ ಎಷ್ಟು ಬಂತು? 1020 ಡಿಫ್ರೆನ್ಸ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಫ್ ದ ನಂಬರ್ 7a2b ಈಸ್ ಡಿವಿಸಿಬಲ್ ಬೈ 45, ಫೈಂಡ್ ದ ವ್ಯಾಲ್ಯೂ ಆಫ್ a + b ಅಂತ ಕೇಳಿದ್ದಾರೆ. 7a2b ಎಂಬ ಸಂಖ್ಯೆಯು 45ರಿಂದ ಭಾಗವಾಗುವುದಾದರೆ a + b ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಓಕೆನಾ? ಸೊ 45 ಅಂದರೆ ಏನಪ್ಪ? 9 × 5 ಅಲ್ವಾ? ಸೊ 9ರಿಂದನೂ ಭಾಗ ಆಗುತ್ತೆ, ಈ ಸಂಖ್ಯೆ 5ರಿಂದನೂ ಭಾಗ ಆಗುತ್ತೆ. ನಮಗೆ 5ರಿಂದ ಗೊತ್ತು, 5ನ ಡಿವಿಸಿಬಲ್ ರೂಲ್ ಏನು? ಕೊನೆಯಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಹಾಂ, ಸೊ 7a2 ನಾನು ಒಂದು ವೇಳೆ 0 ಪುಟ್ ಮಾಡಿದೆ ಅನ್ಕೊಳ್ಳಿ, ಆಯಿತು. 7 ಈಗ 5ರದ್ದು ಮುಗೀತು ಅನ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನಾವು 9 ಚೆಕ್ ಮಾಡಬೇಕಲ್ವಾ? 9 ಅಂದರೆ ಟೋಟಲ್ ಸಮ್ ಏನು ಬರಬೇಕು? 9 ಬರಬೇಕು. 7 + 2 ಆಲ್ರೆಡಿ 9 ಬಂದಿದೆ. ಅಂದರೆ ಎನ ವ್ಯಾಲ್ಯೂ ಏನು? 0ನೇ ಪುಟ್ ಮಾಡಬೇಕು ಅಲ್ವಾ? ಸೊ a + b ಅಂದರೆ ಎನ ವ್ಯಾಲ್ಯೂ 0, ಬಿನ ವ್ಯಾಲ್ಯೂ 0 ಪುಟ್ ಮಾಡಿದ್ರೆ ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಆನ್ಸರ್ ಏನಾಗುತ್ತೆ? 0 ಆಗುತ್ತೆ. ಬಟ್ ಆನ್ಸರ್ 0 ಇಲ್ವಲ್ಲ, ಅಂದರೆ ನಾವು ಬೇರೆ ಪುಟ್ ಮಾಡಬೇಕಲ್ವಾ? ಸೊ 0 ಇಲ್ಲ. ನೆಕ್ಸ್ಟ್ ಏನು ಪುಟ್ ಮಾಡ್ಬೋದು? 5. 7a2 5. ಇದು ಮತ್ತು ಇದು ಎರಡೇ ಆಪ್ಷನ್ ಇರೋದು. ಓಕೆನಾ? ಈ ಆಪ್ಷನಿಂದ ಹೋದರೆ ಆನ್ಸರ್ ರಾಂಗು. ನೆಕ್ಸ್ಟ್ ನೋಡಿ, ಈಗ 9ಇಂದ ಚೆಕ್ ಮಾಡಬೇಕಲ್ವಾ? 7 + 2 9 ಆಯಿತು, 9 + 5 14 ಆಯಿತು.
14 ಪ್ಲಸ್ ಎ ಡಿವೈಡ್ ಬೈ 9 ಅಲ್ವಾ. ಸೊ 9ರಿಂದ ಭಾಗ ಆಗ್ಬೇಕಂದ್ರೆ ಎ ಅಲ್ಲಿ ಏನು ಪುಟ್ ಮಾಡಬೇಕು ಅಲ್ವಾ. 14 ಇರೋದು 18 ಆಗ್ಬೇಕಂದ್ರೆ ಇದು 9ರಿಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ 18. ಸೊ 14 ಇರೋದು 18 ಆಗ್ಬೇಕಂದ್ರೆ ನಾವು ಎ ಪ್ಲಸ್ ಅಲ್ಲಿ ಏನು ಪುಟ್ ಮಾಡಬೇಕು 4 ಪುಟ್ ಮಾಡಬೇಕು ಅಲ್ವಾ. ಹಾಗಾದ್ರೆ ಎ ನ ವ್ಯಾಲ್ಯೂ 4, ಇಲ್ಲಿ ಬಿ ನ ವ್ಯಾಲ್ಯೂ ಏನು ಪುಟ್ ಮಾಡಿದ್ವಿ 5. ಸೊ ಎ ಪ್ಲಸ್ ಬಿ ಕೇಳಿದಾರಲ್ವಾ. ಸೊ ಎ ಪ್ಲಸ್ ಬಿ ಎಷ್ಟಾಯ್ತು ಗೊತ್ತಾಯ್ತು. ಕ್ಲಿಯರ್. ನೆಕ್ಸ್ಟ್ ನೋಡಿ, ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 12/13 ಅಂಡ್ ಥೀಟಾ ಇಸ್ ಅನ್ ಅಕ್ಯೂಟ್ ಆಂಗಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಅಂತ ಕೇಳಿದ್ದಾರೆ. ಒಂದು ವೇಳೆ ಸೈನ್ ಥೀಟಾ 12/13 ಅಂದ್ರೆ ಪಿ ಬೈ ಹೆಚ್ಚಾಗಿದ್ರೆ ನಾವು ಕಾಸ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಕಾಸ್ ಥೀಟಾ ಅಂದ್ರೆ ಏನು ಬಿ ಬೈ ಅಲ್ವಾ. ಸೊ 12, 13, 5 ಒಂದು ಪೈಥಾಗರಸ್ ಟ್ರಿಪ್ಲೆಟ್, ಆರ್ 5, 12, 13 ಒಂದು ಪೈಥಾಗರಸ್ ಟ್ರಿಪ್ಲೆಟ್. ಇದು ಪಿ ಅಂತೆ, ಇದು ಎಚ್ ಅಂತ. ಈಗಾದ್ರೆ ಇದೇನು ಪಿ ಏನಪ್ಪ. ಸೊ ಬಿ ಎಷ್ಟು 5, ಎಚ್ ಎಷ್ಟು 13, 5/. ಬೇಸಿಕ್ ಕ್ವಶನ್. ಪೈಥಾಗರಸ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ರೂಪ್ ಡಿಗೆ ನೋಡಿ ಟ್ರಿಗ್ನೋಮೆಟ್ರಿಯಲ್ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಬಂದ್ರೆ ಆಲ್ಮೋಸ್ಟ್ ನೀವು 70% ಕ್ವಶನ್ಸ್ ಈಸಿಗೆ ಮಾಡಿಬಿಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಎ ಇಸ್ ಈಕ್ವಲ್ ಟು 1/8, ಬಿ ಇಸ್ ಈಕ್ವಲ್ ಟು 1/16, ಸಿ ಇಸ್ ಈಕ್ವಲ್ ಟು 1/4, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅಂತ ಕೇಳಿದ್ದಾರೆ. ಸೊ ಈ ತರ ಪ್ರಶ್ನೆಗಳು ಈ ಸಲ ಜಾಸ್ತಿ ಕೇಳಿದ್ದಾರೆ. ಓಕೆನಾ. ಸೊ ಎ ಇಸ್ ಈಕ್ವಲ್ ಟು 1/8, ಬಿ ಇಸ್ ಈಕ್ವಲ್ ಟು 1/16, ಸಿ ಇಸ್ ಈಕ್ವಲ್ ಟು -1/4 ಆಗಿದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಮೈನಸ್ ಮಾಡೋಣ. ಸೊ ಎ ಕ್ಯೂಬ್ ಅಂದ್ರೆ ಎಷ್ಟಪ್ಪ 1/8 ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ 1/16 ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅಂದ್ರೆ -1/4 ಕ್ಯೂಬ್ ಏನಪ್ಪ. ಸೊ 1/8 ಕ್ಯೂಬ್ ಅಂದ್ರೆ 1/8 ಕ್ಯೂಬ್ ಎಷ್ಟು 5/12 ಓಕೆನಾ. ಪ್ಲಸ್ 16 ಕ್ಯೂಬ್ ಎಷ್ಟು 1 ಕ್ಯೂಬ್ 1 ಆಗುತ್ತೆ. 16 ಕ್ಯೂಬ್ ಎಷ್ಟು 4096 ಕ್ಯೂಬ್ಸ್ ಗೊತ್ತಿರಬೇಕು. ಓಕೆನಾ. ಸೊ ಮೈನಸ್ 1/4, 4 ಕ್ಯೂಬ್ ಎಷ್ಟು 1/64. ಓಕೆ. ಸೊ ಆನ್ಸರ್ ಕೆಳಗಡೆ 4096 ಬರುತ್ತೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ ನೋಡೋಣ. ಎಲ್ ಸಿ ಎಮ್ ಹಂಗಂದ್ರೆ 4096 ಅವರೇ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಸೊ 4096 ಅಂದ್ರೆ ಇದು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ. 2 ಟೇಬಲ್ ಅಲ್ಲಿ 6 ಬರಬೇಕಂದ್ರೆ 8 ಜಾ 8 2 16, 1 ಕ್ಯಾರಿ 8 1 8 ಪ್ಲಸ್ 1 9. ಓಕೆ 8 5 40. ಎಸ್ ಇದು 8 ರಿಂದ ಹೋಗುತ್ತೆ. ಓಕೆನಾ. 8 ರಿಂದ ಹೋಗುತ್ತೆ, ಮೇಲ್ಗಡೆನು 8 ಮಾಡಬೇಕು. ನೆಕ್ಸ್ಟು ಪ್ಲಸ್ ಇದು 4096 ಎಷ್ಟರಿಂದ ಹೋಗುತ್ತೆ 4096 ಇಂದ ಹೋಗುತ್ತೆ. ಸೊ ಮೇಲ್ಗಡೆ ಒಂದು ಹಂಗೆ ಇರುತ್ತೆ. ನೆಕ್ಸ್ಟು 64 4096ಗೆ ಆಗ್ಬೇಕಂದ್ರೆ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ನೋಡಬೇಕು. 64 ಸ್ಕ್ವೇರು 4096 ನೋಡೋಣ. 16 ಆಯಿತು, 4 ಸ್ಕ್ವೇರ್ 16, 1 ಕ್ಯಾರಿ 6 4 24 ಇಂಟು 2 48 ಪ್ಲಸ್ 1 49, 4 ಕ್ಯಾರಿ 6 ಸ್ಕ್ವೇರ್ 36 ಪ್ಲಸ್ 4 40. ಎಸ್ ಇದು 64 ಟೇಬಲಲ್ಲಿ ಹೋಗುತ್ತೆ. ಅಂದರೆ ಮೇಲ್ಗಡೆನು 64. ಯಾಕೆ ಮೈನಸ್ ಅಂದರೆ ಇಲ್ಲಿ ಮೈನಸ್ ಇದೆ ಅಲ್ವಾ. ಡಿವೈಡೆಡ್ ಬೈ ಎಲ್ ಸಿ ಎಮ್ ಎಷ್ಟು 4096 ರೈಟ್. ಸೊ 8 ಪ್ಲಸ್ 1 ಎಷ್ಟಾಯಿತು 9 ಆಯಿತು. 9 ಮೈನಸ್ 64 ಅಂದರೆ 64 ಅಲ್ಲಿ 9 ಹೋದರೆ 55 ಮೈನಸ್ 55 ಡಿವೈಡೆಡ್ ಬೈ 40. ಇದೆಯಾ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. ಸೊ ಸ್ಕ್ವೇರ್ಸ್ ಕ್ಯೂಬ್ಸ್ ಗೊತ್ತಿದ್ರೆ అలాగే ಮಾಡ್ಬೋದು. ನೆಕ್ಸ್ಟ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಸಮೇತ. ಎಕ್ಸ್ ಪ್ಲಸ್ 1/12x ಇಸ್ ಈಕ್ವಲ್ ಟು 4. ಎಕ್ಸ್ ಪ್ಲಸ್ 1/12x ಇಸ್ ಈಕ್ವಲ್ ಟು 4. ಫೈಂಡ್ ದ ವ್ಯಾಲ್ಯೂ ಆಫ್ 12x ಕ್ಯೂಬ್ ಪ್ಲಸ್ 1 ಡಿವೈಡೆಡ್ ಬೈ 144x ಕ್ಯೂಬ್ ಬರ್ಕೊಳ್ಳಿ ಇದನ್ನು. ಓಕೆನಾ. ಸೊ ಎಕ್ಸಾಕ್ಟ್ ಕ್ವಶನ್ ಹಿಂಗೆ ಬಂದಿರೋದು. ಎಕ್ಸಾಕ್ಟ್ ಕ್ವಶನ್ ಕ್ಲಿಯರ್. ಸೊ ನಾವು ಫೈಂಡ್ ಔಟ್ ಮಾಡಬೇಕು. ಇಷ್ಟು ಕೊಟ್ಟಿದ್ದಾರೆ, ಇದನ್ನ ಫೈಂಡ್ ಔಟ್ ಮಾಡ್ಬೇಕಂತ. ಓಕೆನಾ. ಸೊ ಎ ಇಸ್ ಈಕ್ವಲ್ ಟು ಎಕ್ಸ್ ಅನ್ಕೊಳ್ಳಿ, ಬಿ ಇಸ್ ಈಕ್ವಲ್ ಟು 1/12x ಅನ್ಕೊಳ್ಳಿ. ಅವ್ರು ಏನು ಕೇಳಿದರೆ ಎ ಕ್ಯೂಬ್ ಇದು ಬಿ ಕ್ಯೂಬ್ ಅಲ್ವಾ. ನಾವೇನು ಫೈಂಡ್ ಔಟ್ ಮಾಡ್ಬೇಕಂಗಾದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ನು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ನೋಡಿ ಹಾಗಾದರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನಾಗುತ್ತೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಆಫ್ ಎ ಪ್ಲಸ್ ಬಿ ಆರ್ 3a ಸ್ಕ್ವೇರ್ ಬಿ ಪ್ಲಸ್ 3b ಸ್ಕ್ವೇರ್ ಎ ಅಂತ ಬರ್ಕೋಬೋದು ಅಲ್ವಾ. ಸೊ ನೋಡಿ ನಮ್ಗೆ ಬೇಕಾಗಿರೋದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಲ್ವಾ. ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಬೇಕಂದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ 3ab ಆಫ್ ಎ ಪ್ಲಸ್ ಬಿ ನಾವು ಮಾಡಬೇಕು. ಮಾಡಬೇಕಾ ಇಲ್ವಾ. ಮಾಡಬೇಕು. ಇಲ್ಲಿ ನೋಡಿ ಇದು ನಾನೊಂದು ವೇಳೆ 12 ಕಾಮನ್ ತೆಗೆದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 1/12x ಕ್ಯೂಬ್ ಬಂತು ಅಲ್ವಾ. ಎಕ್ಸ್ ಕ್ಯೂಬ್ ಪ್ಲಸ್
1/12x³ ಬಂದ್ಬಿಡ್ತು. ಈಗ ನೋಡಿ ಇದನ್ನ ನಾವು ಏನು ಮಾಡಬೇಕು, ಕ್ಯೂಬ್ ಮಾಡಬೇಕು ಅಲ್ವಾ. ಕ್ಯೂಬ್ ಮಾಡಿದ್ರೆ ಹಿಂಗೆ ಬರುತ್ತೆ. ಸೊ ನಮ್ಗೆ ಈ ವ್ಯಾಲ್ಯೂ ಬೇಕಂದ್ರೆ ಈಗ ನಾವು ಏನು ಮಾಡಬೇಕು, ಇಷ್ಟೆಲ್ಲ ಮಾಡಬೇಕಲ್ವಾ. ಮಾಡ್ರಂತ ಒಳ್ಳೆ. ಸೊ ಎ ವ್ಯಾಲ್ಯೂ ಎಷ್ಟಪ್ಪ, ಎಕ್ಸ್ ಪ್ಲಸ್ 1/12x ವ್ಯಾಲ್ಯೂ 4 ಅಂತೆ. ಸೊ ಎ ಪ್ಲಸ್ ಬಿ ಕ್ಯೂಬ್ ಅಂದರೆ 4³ ಎಷ್ಟಾಯಿತು, 64 ಮೈನಸ್ 3 ಇಂಟು ಎನ ವ್ಯಾಲ್ಯೂ ಎಕ್ಸ್, ಬಿನ ವ್ಯಾಲ್ಯೂ 1/12x ಇಂಟು ಎ ಪ್ಲಸ್ ಬಿ ವ್ಯಾಲ್ಯೂ ಪ್ಲಸ್ ಬಿ. ಎ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು 4 ಅಲ್ವಾ, ಅವರು ಕೊಟ್ಟಿದ್ದಾರೆ. ಸರಿ ಓಕೆನಾ. 64 ಆಯಿತು, ಇ ಎಕ್ಸ್ ಹೋಯಿತು, 4 3 12, ಈ 12 ಹೋಯಿತು. ನೆಕ್ಸ್ಟ್ ಇನ್ನೇನು ಬಂತು, 4³ 1 ಹೋಗ್ಬೇಕು, ಇಲ್ಲಿ 1 ಬಂತಲ್ಲ 1. 64 ಮೈನಸ್ 1 ಎಷ್ಟು, ನಮ್ಗೆ ಏನು ಬಂತು, x³ ಪ್ಲಸ್ 1/x³ ಅಂದರೆ x³ ಪ್ಲಸ್ 1/12x³ ವ್ಯಾಲ್ಯೂ 63 ಬಂತು. ಬಟ್ ಇಲ್ಲಿ 12 ನಾವು ಆಚೆ ತೆಗೆದಿದ್ವಲ್ಲ, ಆ 12ನ ಮಲ್ಟಿಪಲ್ ಮಾಡಿ, 12 ಇಂಟು 63 ಎಷ್ಟಾಯಿತು, 750. ಓಕೆನಾ. ಸೊ ಆನ್ಸರ್ ಎಷ್ಟು, 756. ಲಾಸ್ಟಲ್ಲಿ 6 ಬರಬೇಕು. ಕ್ಲಿಯರ್. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಇನ್ನೊಂದ್ಸಲ ತಿಳಿಸ್ಕೊಡ್ತೀನಿ ನೋಡಿ. ಈಗ ಇಷ್ಟು ಕೊಟ್ಟಿದ್ದಾರೆ, ನಮಗೆ ಇಷ್ಟು ಬೇಕು. ನಾನು ಇಲ್ಲಿಂದ ಅಂದರೆ ಇದಲ್ಲ 1/144x ಓಕೆನಾ. ನಾನು ಇಲ್ಲಿಂದ 12 ಕಾಮನ್ ತೆಗಿತೀನಿ. 12 ಕಾಮನ್ ತೆಗೆದ್ರೆ ಇನ್ನೇನು ಉಳೀತು, x³ ಪ್ಲಸ್ 1/12x³ ಏನಪ್ಪ, 12 ಕಾಮನ್ ತೆಗಿತೀನಿ. ಇನ್ನೇನು ಉಳೀತು, x³ ಪ್ಲಸ್ 1/12x³ ಅಂದರೆ ಇದ್ರ ಕ್ಯೂಬೇ ಅಲ್ವಾ. ಸೊ ನೋಡಿ ಇದನ್ನು ನಾನು ತಗೊಂತೀನಿ ಎ ಅಂತ, ಎನ ವ್ಯಾಲ್ಯೂ ಎಕ್ಸು, ಬಿನ ವ್ಯಾಲ್ಯೂ 12 ಅಂತ ತಗೊಂತೀನಿ, 12x. ನಮ್ಗೆ ಏನು ಬೇಕು, x³ ಪ್ಲಸ್ 1/12x³ ಅಂದರೆ a³ ಪ್ಲಸ್ b³ ಬೇಕು ಅಲ್ವಾ. ಇದು a³ ಇದೇನು b³ ಅಲ್ವಾ. a³ ಪ್ಲಸ್ b³ ಬೇಕು. ಸೊ a³ ಪ್ಲಸ್ b³ ನ ವ್ಯಾಲ್ಯೂ ಏನಾಗುತ್ತೆ, a ಪ್ಲಸ್ ಬಿ ಹೋಲ್ ಕ್ಯೂಬ್ ಮೈನಸ್ 3ab ಆಫ್ a ಪ್ಲಸ್ ಬಿ ಆಗುತ್ತೆ ಅಲ್ವೇನಪ್ಪ. ಸೊ ಎ ಪ್ಲಸ್ ಬಿ ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. 4³ ಎಷ್ಟು, 64 ಮೈನಸ್ 3 ಇಂಟು ಎನ ವ್ಯಾಲ್ಯೂ ಎಕ್ಸು, ಬಿನ ವ್ಯಾಲ್ಯೂ 1/12x ಇಂಟು ಎ ಪ್ಲಸ್ ಬಿನ ವ್ಯಾಲ್ಯೂ ಎಷ್ಟು, ಎ ಪ್ಲಸ್ ಬಿ 4 ಓಕೆನಾ. ಎಕ್ಸ್ ಹೋಯಿತು, 4 1 4 3 3 3 ಹೋಯಿತು. 64 ಮೈನಸ್ 1 ಇದೆ ಅಲ್ವಾ, ಸೊ 63 ಬಂತು. ಯಾವ ವ್ಯಾಲ್ಯೂ, a³ ಪ್ಲಸ್ b³ ವ್ಯಾಲ್ಯೂ. ಬಟ್ ಇಲ್ಲಿ ನಾವು 12 ಕಾಮನ್ ತೆಗೆದಿದ್ವಲ್ಲ, ಆ 12ನ ನಾವೇನು ಮಾಡಬೇಕು, ಮಲ್ಟಿಪಲ್ ಮಾಡಬೇಕು. 12 ಇಂಟು 63, 6 ಇಂಟು 3 ಸಾರಿ 3 ಇಂಟು 2, ಲಾಸ್ಟಲ್ಲಿ 6 ಬರಬೇಕು. ಕ್ಲಿಯರಾ. ಸೊ ಅದೇ ಕೆಲಸಕ್ಕೆ ಈ ಕ್ವಶನ್ ತಂದಿದ್ದೀನಿ, ರೈಟ್. ಬಿಕಾಸ್ ನೋಡಿ ಕೇಳಿದ್ದಾರೆ, ಹಾಗಾಗಿ ನಾವು ತಂದಿದ್ವಿ. ಓಕೆನಾ. ರಾಂಗ್ ಬಂದ್ರು ಸಮೇತ ನಾನು ಮತ್ತೆ ಟ್ರೈ ಮಾಡಿ ಆ ಒಂದು ಕ್ವಶನ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ಓಕೆನಾ. ಸೊ ಚಾಟ್ ಜಿಪಿಟಿಯಲ್ಲಿ ಪ್ರತಿಯೊಂದು ಟೈಪಿಂಗ್ ಮಾಡಿದ್ರು ಸಮೇತ ಮಿಸ್ಟೇಕ್ ಬರ್ತಾನೆ ಇರ್ತಿತ್ತು ಓಕೆನಾ ಆ ಕ್ವಶನ್. ನೆಕ್ಸ್ಟ್ ನೋಡಿ, ಇನ್ ದ ಗಿವನ್ ಫಿಗರ್ ಲೈನ್ಸ್ ಎಮ್ ಅಂಡ್ ಎನ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ, ಎಕ್ಸ್ ಪ್ಲಸ್ ವೈ ಓಕೆನಾ. ಸೊ ಎಕ್ಸ್ ಪ್ಲಸ್ ವೈನ ವ್ಯಾಲ್ಯೂ ಬೇಕು. ಸೊ ಇವೆರಡು ನೋಡಿ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದರೆ ಏನು ಬೇಕು, ಎಕ್ಸ್ ಓಕೆ ಇಷ್ಟು 70, ವೈಗೆ ಬೀಟಾ ಎಷ್ಟು 30. ಸೊ ಈ ಆ್ಯಂಗಲ್ 70 ಆದರೆ ಈ ಆ್ಯಂಗಲ್ 70, ಈ ಆ್ಯಂಗಲ್ 30 ಆದರೆ ಈ ಆ್ಯಂಗಲ್ 30 ಆಗುತ್ತೆ. ಸೊ ಎಕ್ಸ್ ಪ್ಲಸ್ ವೈ ಎಷ್ಟಾಗುತ್ತೆ ಅಂದರೆ ಸಿಂಪಲ್. ಕ್ಲಿಯರಾ. ನೆಕ್ಸ್ಟ್ ನೋಡಿ, ದ ಆವರೇಜ್ ಸ್ಕೋರ್ ಆಫ್ 90 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಇಸ್ 70. ಇಫ್ ದ ಆವರೇಜ್ ಸ್ಕೋರ್ ಆಫ್ 15 ಸ್ಟೂಡೆಂಟ್ಸ್ ಈಸ್ 82, ಫೈಂಡ್ ದ ಆವರೇಜ್ ಸ್ಕೋರ್ ಆಫ್ ದ ರಿಮೈನಿಂಗ್ ಸ್ಟೂಡೆಂಟ್ಸ್ ಅಂತ ಕೇಳಿದರೆ. ಈಜಿ ಕ್ವಶನ್. ಒಂದು ತರಗತಿ 90 ವಿದ್ಯಾರ್ಥಿಗಳ ಸರಾಸರಿ ಎಷ್ಟಿದೆ, 70 ಇದೆ. ಇವರಲ್ಲಿ 15 ವಿದ್ಯಾರ್ಥಿಗಳ ಸರಾಸರಿ 82 ಐತೆ. ಉಳಿದ ವಿದ್ಯಾರ್ಥಿಗಳ ಸರಾಸರಿ ಅಂಕವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಎಷ್ಟು ಜಾಸ್ತಿ ಐತೆ, 12 ಜಾಸ್ತಿ ಐತೆ. 12 ಇಂಟು 15 ಎಷ್ಟು, ನಾವು 70 ಅಂತ ಏನು ಮಾಡ್ತೀವಿ, ಅಜಂಬ್ಡ್ ತಗೊಳ್ಳೋಣ. ಅಜಂಬ್ಡ್ ಆವರೇಜ್ 20 ಪ್ಲಸ್ 12 ಇಂಟು 15 ಎಷ್ಟು, 180 ಡಿವೈಡೆಡ್ ಬೈ ಎಷ್ಟು ಜನ ಉಳಿದಿದ್ದಾರೆ, 75 ಓಕೆನಾ. ಸೊ ಅವರು ರಿಮೈನಿಂಗ್ ಕೇಳಿದ್ದಾರೆ, ಹಾಗಾಗಿ ಏನು ಮೈನಸ್, ಇಷ್ಟು ಟೋಟಲ್ ಕೇಳಿದರೆ ಪ್ಲಸ್ ಓಕೆನಾ. 75 1 ಜಾ 75 2 ಜಾ
ಎಷ್ಟು 150. ಇನ್ನು 30 ಉಳಿತು. 75 ಟೇಬಲಲ್ಲಿ 30 ಹೋಗುತ್ತಾ? ಹೋಗಲ್ಲ. ಪಾಯಿಂಟ್ ಔಟ್ ಮಾಡಿದ್ರೆ 300 ಆಯಿತು. ಸೊ 75 4 ಜಾ 300 ಓಕೆನಾ. 70ಯಲ್ಲಿ 2.4 ಹೋದ್ರೆ 67 ಪಾಯಿಂಟ್. ಕ್ಲಿಯರ್? ಆರ್ ನೀವು ಹಿಂಗೆ ಮಾಡ್ತೀರಾ, ಹಿಂಗೆ ಬೇಕಾದ್ರೂ ಮಾಡಿಯಪ್ಪ. 90 ಇಂಟು 70 ಮೈನಸ್ 15 ಇಂಟು 82 ಡಿವೈಡೆಡ್ ಬೈ 7 ಬೇಕಾದ್ರೂ ಮಾಡಿ, ತೊಂದರೆ. ಕ್ಲಿಯರ್? ಜಸ್ಟ್ ನೋಡಿ ಮೀನ್, ವೆರಿ ವೆರಿ ಇಂಪಾರ್ಟೆಂಟ್. ದ ಮೀನ್ ಮಾರ್ಕ್ಸ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಈಸ್, ಮಾರ್ಕ್ಸ್ ಒಬ್ಟೈನ್ಡ್ ಈ ಥರ ಕೊಟ್ಟಿದ್ದಾರೆ. 83, 73, 20 ಎಫ್ ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್. 9, 5, 18, 16 ಕೇಳಿದರೆ ಮೀನ್ ಕೇಳಿದರೆ. ಮೀನ್ ಅಂದರೆ ಏನು? ಆವರೇಜ್ ಅಲ್ವಾ? ಅಂದರೆ ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್. ಕ್ಲಿಯರ್? ಸೊ ಸಮ್ ಆಫ್ ನಂಬರ್ಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ನಂಬರ್ಸ್. ಸೊ ಸಮ್ ಅಂದರೆ ಮಲ್ಟಿಪಲ್ ಮಾಡೋದಷ್ಟೇ, ಓಕೆನಾ. ಸೊ ಎಫ್ ಇಂಟು ಎಕ್ಸ್. ಕ್ಲಿಯರ್? 83 ಇಂಟು 9 ಎಷ್ಟಾಯಿತು? 9 3 ಜ 27 ಆಯಿತು. 2 ಕ್ಯಾರಿ, 9 8 ಜ 72 ಪ್ಲಸ್ 2 74 ಆಯಿತು. ನೆಕ್ಸ್ಟು 73 5 ಜ 73 ಅಂದರೆ 730ನ ಅರ್ಧ 365. ಓಕೆ. ನೆಕ್ಸ್ಟ್ 18 2 ಜ 360 ಆಯಿತು. 18 2 ಜ 36 1 0 360. ನೆಕ್ಸ್ಟ್ 16 ಇಂಟು 82. 16 2 ಜ 32 ಆಯಿತು. 1 ಕ್ಯಾರಿ. 16 8 128 3 ಕ್ಯಾರಿ. 16 8 128 ಪ್ಲಸ್ 3 1. 7 5 12 ಆಯಿತು. 12 2 14 ಆಯಿತು. 1 ಇಲ್ಲಿ 12 16 18 ಆಯಿತು. 1 ಇಲ್ಲಿ 10 7 17 1 ಇಲ್ಲಿ 2 ಆಯಿತು. 2784 ಆಯಿತು. ಮೇಲ್ಗಡೆ ಏನಾಯಿತು? 27 ಬರ್ತಾ ಇಲ್ಲ. ಕೆಳಗಡೆ ಎಕ್ಸ್ನ ವ್ಯಾಲ್ಯೂ ಅಂದರೆ ಇದು, ಓಕೆನಾ. ಇದೆಷ್ಟಾಯಿತು? 18 16 34 1 5 39 1 9 48 ಆಯಿತು. ಡಿವೈಡ್ ಬೈ 48 ಮಾಡಿದ್ರೆ ಮುಗೀತು. ಓಕೆನಾ. ಸೊ 8 ಟೇಬಲಲ್ಲಿ 4 ಯಾವಾಗ ಬರುತ್ತೆ? 8 8 ಜ 64 ಆಗುತ್ತೆ ಅಲ್ವೇನಪ್ಪ. ಆರ್ 8 3 ಜ 24 ಬರುತ್ತೆ. 3 ಇಲ್ಲ ಲಾಸ್ಟಲ್ಲಿ, ಸೊ 8 ಇದೆ. ಸೊ ಆಪ್ಷನಲ್ಲಿ ಲಾಸ್ಟಲ್ಲಿ 8 ಇರೋದು ಆಗಬೇಕಿತ್ತು ಆನ್ಸರು. ಅಂದರೆ 2 ಆಪ್ಷನ್ ಐತೆ, ಸೊ 2 ಆಪ್ಷನ್ ಹೋಯಿತು, ಓಕೆನಾ. ಸೊ ಈಗ ಏನು ಮಾಡೋಣ ನಾವು? ಮಾಡಿಬಿಡೋಣ. 48 1 ಜ 48 5 ಜ 240 ಆಯಿತು. ಎಷ್ಟು ಉಳಿತು? 384 ಆಯಿತು. ಸೊ 8 ಅಲ್ವಾ. ಸೊ ಸ್ಟಾರ್ಟಿಂಗ್ 5 ಬರಬೇಕಿತ್ತು, ಒಂದೇ ಆಪ್ಷನ್. ಸ್ಟಾರ್ಟಿಂಗ್ 5 ಲಾಸ್ಟಲ್ಲಿ 8 ಒಂದೇ ಆಪ್ಷನ್, ಓಕೆನಾ. ಸೊ ಹಿಂಗೆ ಮಾಡೋದು. ಕ್ಲಿಯರ್? ಸೊ 48 7 ಜಾಸ್ತಿ ಆಗಿಬಿಡುತ್ತೆ. 48 6 ಜನ ಜಾಸ್ತಿ ಆಗಿಬಿಡುತ್ತೆ. ಸೊ ಓಕೆ. ಸೊ ಇಷ್ಟು 25 ಕ್ವಶನ್ದು. ಈಗ ನಾವು ಏನೇನು ಮಾಡಬೇಕು ಅಂತ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಒಂದು 5 ಮಿನಿಟ್ಸು ನೋಡಿ. ಸೊ ಪರ್ಸೆಂಟೇಜಿಂದ ಬರೋಣ. ಪರ್ಸೆಂಟೇಜ್ ಪಾಪ್ಯುಲೇಷನ್ನು, ಎಲೆಕ್ಷನ್ನು ಆ್ಯಂಡ್ 3/5 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 1/20, ಈ ಥರ ಸಮಥಿಂಗ್ ಕ್ವಶನ್ಸು. ಆ್ಯಂಡ್ ಇನ್ಕಮ್ ಎಕ್ಸ್ಪೆಂಡಿಚರ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಮಾಡ್ಕೊಂಡು ಹೋದ್ರೂ ಸಮೇತ ನಡೆಯುತ್ತೆ. ನೆಕ್ಸ್ಟು ರೇಷಿಯೋ ಪ್ರಪೋರ್ಷನಲ್ಲಿ ಮೀನು ಇದು ಕೇಳಿದ್ರಲ್ಲ, ಮೀನ್ ಪ್ರಪೋರ್ಷನ್ನು ಮತ್ತು ಎಕ್ಸ್ನ ವ್ಯಾಲ್ಯೂ 4th ಪ್ರಪೋರ್ಷನ್ನು, ಈ ಥರ ಪ್ಲಸ್ 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 ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ಲಿ ಈ ಥರ ಡಿಡಕ್ಟೆಡ್ ಆರ್ ಸಬ್ಟ್ರಾಕ್ಟೆಡ್ ಅಂತ ಏನಿದೆ, ಈ ಥರ ಪ್ರಶ್ನೆಗಳು ಹೆವಿ ಕೇಳಿದರೆ ನೀವು ದಯವಿಟ್ಟು ರೇಷಿಯೋ ಪ್ರಪೋರ್ಷನ್ ಲೆಕ್ಚರನ್ನ ನೋಡಿ, ಡೆಫಿನೆಟಾಗಿ ನೋಡಬೇಕು. ನೆಕ್ಸ್ಟು ಆ್ಯಾವ್ರೇಜಲ್ಲಿ ಬೇಸಿಕ್ ಕ್ವಶನ್ ಇದೆ, ಏಜಲ್ಲಿ ಸಮೇತ ಬೇಸಿಕ್ ಕ್ವಶನ್ ಇದೆ, ಅದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತು ಡಿಸ್ಕೌಂಟಲ್ಲಿ MPSP ರಿಲೇಟೆಡ್ ಕ್ವಶನ್ ಕೇಳ್ತಿದ್ದಾರೆ, ಬೇರೆ ಕ್ವಶನ್ ಕೇಳ್ತಾ ಇಲ್ಲ. ದಯವಿಟ್ಟು ಅದನ್ನು ನೋಡ್ಕೊಂಡು ಹೋಗಿ. ಆ್ಯಂಡ್ 2 ಡಿಸ್ಕೌಂಟ್ಸ್ದು 3 ಡಿಸ್ಕೌಂಟ್ಸು ಅದನ್ನು ಸಮೇತ ನೋಡ್ಕೊಂಡು ಹೋಗಿ. ಇಷ್ಟೇ ಕೇಳ್ತಿರೋದು, ಜಾಸ್ತಿ ಕೇಳ್ತಾ ಇಲ್ಲ ಸದ್ಯಕ್ಕೆ, ಓಕೆನಾ. ನೋಡಿ CP ಕೇಳ್ತಾರೆ ಅಂದರೆ MP ಇಂಟು 100 ಮೈನಸ್ L ಡಿವೈಡೆಡ್ ಬೈ 100 ಪ್ಲಸ್ 10. ಇದನ್ನು ತುಂಬ ಕೇಳ್ತಾರೆ, ಓಕೆನಾ. ನೆಕ್ಸ್ಟು ಅವರೇಜ್ ಆಯಿತು, ಏಜ್ ಆಯಿತು. SIಯಲ್ಲಿ CIಯಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಜಾಸ್ತಿ ಕೇಳ್ತಿರೋದು ಈಗ ಸದ್ಯಕ್ಕೆ 6 ಮಂತ್ಸ್ ಅಂದರೆ ಸೆಮಿ ಆ್ಯನ್ಯುವಲಿ ಅಂತ ಕೇಳಿದ್ದಾರೆ, ಹಾಫ್ ಇಯರ್ಲಿ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಈ ಎರಡನ್ನೂ ಡಿಫ್ರೆನ್ಸು ಕೇಳ್ತಿದ್ದಾರೆ, ಅದನ್ನು ನೋಡ್ಕೊಂಡು ಹೋಗ್ಬೇಕಾಗುತ್ತೆ.
ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇನ್ಸ್ಟಾಲ್ಮೆಂಟ್ದು ಒಂದು ಕ್ವಶನ್ ಬಂದಿದೆ ಅಂತ ನಮ್ಮ ಒಂದು ಸ್ಟೂಡೆಂಟ್ ಒಬ್ರು ಕಳಿಸಿದ್ರು. ನನಗೆ ಇನ್ಸ್ಟಾಲ್ಮೆಂಟ್ಸ್ದು 5 ಕ್ವಶನ್ಸ್ ಮಾಡಿಸ್ತೀನಿ. ಇನ್ನು ಸಾಕು 5 ಕ್ವಶನ್ಸ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ. ಅದೇ ತರ ಸ್ಟ್ಯಾಟಿಸ್ಟಿಕ್ಸ್ ಒಂದು 10 to 15 ಕ್ವಶನ್ಸ್ ಮಾಡ್ತೀನಿ ನಾಳೆ ಆರ್ ನಾಡಿದ್ದು. ಕ್ಲಿಯರಾ? ಸೊ ಅದರಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತಿದೆ. ಅಂಡ್ ಮೆನ್ಸುರೇಷನ್ ಫಾರ್ಮುಲಾಸು ಡೆಫಿನೆಟ್ಲಿ ನೋಡ್ಕೊಂಡು ಹೋಗ್ಲೇಬೇಕು. ಅಂಡ್ ಜಿಯೋಮೆಟ್ರಿಯಿಂದ ಜಾಸ್ತಿ ಕೇಳ್ತಿರೋದು ಲೈನ್ಸ್ ಅಂಡ್ ಆಂಗಲ್ಸ್ ಬಿಟ್ರೆ ಇನ್ನೇನು ಕೇಳ್ತಾ ಇಲ್ಲ. ಆಲ್ಜಿಬ್ರಿಂದ ನಾವು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂದ್ರೆ ಆಗ x+1/x ಡೈರೆಕ್ಟ್ ಆಗಿ ಕೇಳ್ತಾ ಇದ್ರು, ಈಗ ಸ್ವಲ್ಪ ಮಾಡರೇಟ್ ಲೆವೆಲ್ ಅಲ್ಲಿ ಕೇಳ್ತಿದ್ದಾರೆ. ಓಕೆನಾ. ಸೊ ಎಲ್ಲನೂ ಸಮೇತ ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ. ಇಲ್ಲಿ ನೋಡಿ, ನಮ್ಮ ಹತ್ರ ನೀವು ಏನೇನು ಕೇಳಿದ್ರ ಅಲ್ಲಿಂದ ನಿಮಗೆ 20 ಬಂದೇ ಬರುತ್ತೆ. ನಾನು ಇನ್ನು TSD ಮಾಡಿರಲಿಲ್ಲ, ಅಲ್ಲಿಂದ ಬರ್ಬೋದು ಒಂದು ಕ್ವಶನ್. ಅದನ್ನ ಬಿಟ್ಟೆ 20ರಿಂದ 21 ಅಂತ ಹೇಳ್ತಿದ್ದೀನಿ. ಓಕೆನಾ. ಇನ್ನು 4 to 4 ಮಾರ್ಕ್ಸ್ ಮಾತ್ರ ಸ್ವಲ್ಪ ಮಾಡರೇಟ್ ಇದೆ, ಅದನ್ನ ನಾವು ಸದ್ಯದಲ್ಲೇ ಮಾಡೋಣ, ನಾಳೆ ಇಲ್ಲ ನಾಡಿದ್ದು ಒಳಗಡೆ ಮಾಡಿಬಿಡೋಣ. ಓಕೆನಾ. ಸೊ ದಯವಿಟ್ಟು ಎಲ್ಲರೂ ಸಮೇತ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಒಂದು ವೇಳೆ ಈ ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಸಿಗುತ್ತೆ. ಈಗಲೇ ಆಗ್ಬಿಡ್ತೀನಿ. ಓಕೆನಾ. ಸೊ ಅಪ್ಲೋಡ್ ಆದಮೇಲೆ ಒಂದು ಆಗ್ಬಿಡ್ತೀನಿ, ಆದಷ್ಟು ಬೇಗನೆ ನಿಮಗೆ ಸಿಗ್ಬಿಡುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ನೋಡಿ, ಇನ್ನೊಂದು ಹೇಳ್ತಾ ಇದ್ದೆ, ಸೊ ನೋಡಿ ಇನ್ನೊಂದು ಕೇಳಿಸ್ಕೊಳ್ಳಿ. ಈಗ ತುಂಬಾ ಅಂದ್ರೆ ತುಂಬಾ ವೇಕೆನ್ಸಿ, ಭರ್ಜರಿ ವೇಕೆನ್ಸಿ ಇದೆ ನೋಡಿ. ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 3 ಎಕ್ಸಾಮ್, ALP ಎಕ್ಸಾಮ್. ಓಕೆನಾ. ನಿನ್ನೆ ಒಂದು ನೋಟಿಫಿಕೇಶನ್ ಬಂತು, ಗ್ರೂಪ್ ಡಿ ಮತ್ತೆ 2026 ಮತ್ತೆ NTPC ಗ್ರಾಜ್ಯುಯೇಟ್ ಅಂಡ್ ಅಂಡರ್ ಗ್ರಾಜ್ಯುಯೇಟ್. ಕ್ಲಿಯರ್? ಸೊ ಇಷ್ಟು 5 ಒಳಗಡೆ ನೀವು ಈಸಿಯಾಗಿ ಹೊಡಿಬೋದು. ಕ್ಲಿಯರ್? ಓಕೆನಾ. ಸ್ವಲ್ಪ ಸೀರಿಯಸ್ನೆಸ್ ತೋರಿಸಿ, ನೀವು ಸಪೋರ್ಟ್ ಮಾಡಿ, 100% ನಿಮಗೆ ಜಾಬ್ಗೆ ಏನೇನು ಬೇಕೋ ಅದನ್ನು ನಾವು ತಲುಪಿಸೋಕ್ಕೆ ರೆಡಿ ಇದ್ದೀವಿ. ಡೆಫಿನೆಟ್ ಆಗಿ ನಾವು ಆಗಲಿ, ಫೋಟೋಸಿಂಥಸಿಸ್ ಆಗಿರಲಿ, ಸೊ ನಿಮಗೆ ಏನು ಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಮಾಡ್ತಾ ಇದ್ದೀವಿ. ಸೊ ಔಟ್ ಆಫ್ ಬೇಕಾಗಿಲ್ಲ. ಓಕೆ, ಔಟ್ ಆಫ್ ನಾವು ಏನೂ ಮಾಡ್ತಾ ಇಲ್ಲ. ಸೊ ಈ ಥರ ಬೇಸಿಕ್ ಕ್ವಶನ್ಸು ಮಾಡ್ತಾ ಇಲ್ಲ, ನಿಮಗೆ ಗೊತ್ತಿರುತ್ತೆ ಯಾವ ಥರ ಕ್ವಶನ್ಸ್ ಇರುತ್ತೆ. ನೀವೇ ತುಂಬ ಸಲ ಹೇಳ್ಬಿಟ್ಟಿದ್ರ ಸರ್, ಈ ಥರ ಕ್ವಶನ್ಸು ಪೈಡ್ ಕೋರ್ಸ್ ಸಮೇತ ನಾವು ಮಾಡಲ್ಲ, ಹಂಗೆ ಹಿಂಗೆ ಅಂತ. ಓಕೆನಾ. ಸೊ ಅದೇ ಪ್ರೀತಿನ ಕಂಟಿನ್ಯೂ ಮಾಡಿ ದಯವಿಟ್ಟು. ಓಕೆನಾ. ಸೊ ನಾವು ಇನ್ನೂ ಸಮೇತ ಬೆಳೆಯೋಣ, ಇನ್ನೂ ನಾವು ಒಳ್ಳೊಳ್ಳೆ ಸೆಲೆಕ್ಷನ್ಸ್. ನನ್ನ ಒಂದು ಉದ್ದೇಶ ಇಷ್ಟೇ, ಸೆಲೆಕ್ಷನ್ ನಮ್ಮ ಕರ್ನಾಟಕ ಹುಡುಗರು ಜಾಸ್ತಿ ಆಗಬೇಕು. ಅವ್ರಿಗೆ ಸರಿಯಾದ ಒಂದು ಮಾಹಿತಿ ಸಿಗಲಿಲ್ಲ ಇಷ್ಟು ದಿನ, ಬಟ್ ಇವಾಗಲಿಂದ ಡೆಫಿನೆಟ್ ಆಗಿ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.